ವೀಕ್ಷಕರೇ ನಮಸ್ಕಾರ. ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜನಮತ ಕಾರ್ಯಕ್ರಮದಲ್ಲಿ ಜನಾಭಿಪ್ರಾಯವನ್ನು ನಾವು ತಗೋತಾ ಇವತ್ತು ವಿಶ್ವ ಪ್ರಸಿದ್ಧ ನಮ್ಮ ಚಿಕ್ಕಬಳ್ಳಾಪುರದ ಈಶಾ ಸನ್ನಿಧಾನದಲ್ಲಿದ್ದೀವಿ. ಇಲ್ಲಿನ ಜನತೆ ಲೋಕಸಭೆ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ, ಅವರ ಅಭಿಮತ ಯಾರಿಗೆ, ಅವರ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಹೊರಡೋಣ. ಜನಮತ ಕಲೆಕ್ಟ್ ಮಾಡ್ತಾ ನಮ್ಮ ಯುವಕರು ಇವಾಗಿನ ಎಲೆಕ್ಷನ್ಸ್ ಬಗ್ಗೆ ಏನು ಹೇಳ್ತಾರೆ, ಅವ್ರ ನಾಲೆಡ್ಜ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಇಲ್ಲಿ ಯೂತ್ ಹತ್ರ ಮಾತಾಡ್ತಾ ಇದೀವಿ. ಎಲ್ಲರಿಗೂ ಹಾಯ್. ಎಲ್ಲರೂ ಈ ಸರಿ ವೋಟ್ ಮಾಡ್ತಾ ಇದ್ದೀರಲ್ಲ ಪಕ್ಕನಾ? ಯಾರು ಮಿಸ್ ಮಾಡ್ತಾ ಇಲ್ಲ ತಾನೆ? ಹಾಗೆ ನಿಮ್ ವೋಟ್ ಯಾರು ಮಾರ್ಕೋತಾ ಇಲ್ಲ ತಾನೆ? ಓಕೆ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೋಟ್ ಮಾರ್ಕೋತಾರಲ್ಲ ಅವ್ರಿಗೆಲ್ಲ ಏನು ಹೇಳ್ತೀರಾ? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ಇಸ್ಕೋಬೇಡಿ ಅಂತ ಹೇಳಿ. ಬೇಡ, ಅವರೇ ಸ್ವಂತ ಇಚ್ಛೆಯಿಂದ ವೋಟ್ ಮಾಡಂಗಿದ್ರೆ ಮಾಡಿ ನಮ್ಮ ದೇಶನ ಉದ್ಧಾರ ಮಾಡ್ರಿ. ಓಕೆ, ಇವಾಗ ಹಂಗಿದ್ರೆ ನೀವೆಲ್ಲರೂ ವೋಟ್ ಮಾಡ್ತಾ ಇದ್ದೀರಾ. ಇವಾಗ ಎಲ್ಲರೂ ಹೇಳ್ಬೇಕು ನೀವೆಲ್ಲ ಯಾರ್ಯಾರು ವೋಟ್ ಮಾಡ್ತಾ ಇದ್ದೀರಾ ಅಂತ. ಸರ್, ನಾವು ರಾಮಯ್ಯಂಗೆ. ರಕ್ಷಾರಾಮಯ್ಯ. ಯಾಕೆ ರಕ್ಷಾರಾಮಯ್ಯನ್ಗೆ? ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ಅವರು ಅತಿ ಹೆಚ್ಚು ಉದಾಹರಣೆಗಳನ್ನು ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ ಅನ್ನೋ ನಂಬಿಕೆ. ಬದಲಾವಣೆ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ. ನಿಮ್ದು? ನಮ್ಮ ಇಷ್ಟ. ಅದೇ ನಿಮ್ ಇಷ್ಟ ಯಾರಿಗೆ ಅಂತ ಹೇಳ್ಬೋದಲ್ಲ? ಕಾಂಗ್ರೆಸ್ ಅವರಿಗೆ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಹಂಗೆ ಡೆವಲಪ್ ಮಾಡ್ತಾರೆ ಅಂತ. ಡೆವಲಪ್ ಮಾಡ್ತಾರೆ ಅಂತ. ಏನ್ ಡೆವಲಪ್ಮೆಂಟ್ ಅಂದ್ರೆ ಈಗ ಏನ್ ಡೆವಲಪ್ ಆಗ್ಬೇಕು ಸರ್, ತುಂಬಾನೇ ಆಗ್ಬೇಕು. ತುಂಬಾ ಡೆವಲಪ್ಮೆಂಟ್ ಆಗ್ಬೇಕು. ಓಕೆ, ಹಾಯ್. ನಿಮ್ಮ ಹೆಸರು? ರೇವಂತ್ ಅಂತ. ರೇವಂತ್. ಏನ್ ಶೇಡ್ಸ್ ಹಾಕೊಂಡು ಹೀರೋ? ಓಕೆ, ಇವಾಗ ಯಾರಿಗೆ ನಿಮ್ ವೋಟ್? ಬಿಜೆಪಿ. ಯಾಕೆ ಬಿಜೆಪಿ? ಮೋದಿಗೋಸ್ಕರ. ಇಲ್ಲೇ ಒಂದು ಡಿಬೇಟ್ ಮಾಡ್ಬೋದು ಹಂಗಿದ್ರೆ, ಇಲ್ಲಿ ಕಾಂಗ್ರೆಸ್, ಇಲ್ಲಿ ಬಿಜೆಪಿ. ಸರ್, ನಾವು 4 ಜನ ಓಕೆ. ನಿಮ್ದು ಯಾರಿಗೆ? ಬಿಜೆಪಿಗೆ. ಬಿಜೆಪಿ. ಯಾಕೆ ಬಿಜೆಪಿ? ಅಣ್ಣ, 10 ವರ್ಷ 15 ವರ್ಷದಿಂದ ತುಂಬಾ ಡೆವಲಪ್ಮೆಂಟ್ ನೋಡಿದೀವಿ. ಮತ್ತೆ ಕಾಂಗ್ರೆಸ್ ಅವ್ರು ಕರ್ನಾಟಕ ಬಂದ್ಮೇಲೆ ಎಷ್ಟೆಲ್ಲ ಡೌನ್ಫಾಲ್ ಆಗಿದೆ ಅದು ನೋಡಿದೀವಿ. ಏನ್ ಇವಾಗ ಅನುಕೂಲ ಕೊಟ್ಟಿದಾರಲ್ಲ ಕಾಂಗ್ರೆಸ್? ಏನ್ ಅನುಕೂಲ ಹೇಳ್ರಣ್ಣ? ತುಂಬಾ ಅನುಕೂಲ ಕೊಟ್ಟಿದ್ದಾರೆ. ಏನ್ ಅನುಕೂಲ ಕೊಟ್ಟಾರೆ? ಫ್ರೀ ಬಸ್ಗಳಾ? ಸರ್, ಬಿಜೆಪಿನೇ ಬರ್ಬೇಕು. ಬಿಜೆಪಿನೇ ಸರ್. ಸುಧಾಕರ್ ಸರ್, ಇವಾಗ ಚಿಕ್ಕಬಳ್ಳಾಪುರ ಹೆಂಗಿತ್ತು, ಸುಧಾಕರ್ ಬಂದ್ಮೇಲೆ ಹೆಂಗಾಗಿದೆ ನಾವೇ ಕಣ್ಣಾರ ನೋಡ್ತಾ ಇದೀವಿ. ಇವಾಗ ಪ್ರದೀಪ್ ಈಶ್ವರ್ ಬಂದಿದ್ದಾರೆ, ಸುಮ್ನೆ ಡೈಲಾಗ್ ಹೇಳಿದಾರೆ ಅಷ್ಟೇ ಸರ್. ಪ್ರದೀಪ್ ಈಶ್ವರ್ ಇಂದ ನಮ್ಮೂರು ಮೀಮ್ ಪೇಜ್ ಆಗ್ಬಿಟ್ಟೈತೆ ಚಿಕ್ಕಬಳ್ಳಾಪುರ. ಸರ್, ಎಲ್ಲಾದ್ರೂ ಹೋದ್ರೆ ಚಿಕ್ಕಬಳ್ಳಾಪುರ ಅಂದ್ರೆ ಯಾರು ನೋಡ್ತಾ ಇಲ್ಲ ಸರ್. ಪ್ರದೀಪ್ ಈಶ್ವರ್ ಅವರ ಅಂದ್ರೆ ನೋಡ್ತಾ ಇದಾರೆ, ಹಂಗಾಗೋಗಿದ್ದಾರೆ. ನಮಗೆ ಕಾಲೇಜ್ಗಳಲ್ಲಿ ಮರ್ಯಾದೆ ಹೇಳ್ತೀರ ಆಗ್ಬಿಟ್ಟಿದೆ. ಪ್ರದೀಪ್ ಈಶ್ವರ್ ಅವರು ಅಂದಿದ ತಕ್ಷಣ ಐಡೆಂಟಿಫೈ ಮಾಡ್ತಾ ಇದಾರೆ ಅಂತಂದ್ರೆ ಒಳ್ಳೇದಾಗುತ್ತಲ್ವಾ? ಒಳ್ಳೇದಾಗುತ್ತೆ ಸರ್, ಬಟ್ ಆದ್ರೆ ಸುಧಾಕರೇ ಬರ್ಬೇಕು ಸರ್. ಡೆವಲಪ್ಮೆಂಟ್ ಸರ್, ಬಿಜೆಪಿ ಅವರು ದೇಶನ ಉದ್ಧಾರ ಮಾಡಿಸ್ಬಿಟ್ಟು ನೆಕ್ಸ್ಟ್ ಜನರೇಷನ್ ಮಾಡ್ತಾ ಇದಾರೆ. ಕಾಂಗ್ರೆಸ್ ಅವ್ರು ಬಂದ್ಬಿಟ್ಟು ಇಲ್ಲಿ ಜನ ಉದ್ಧಾರ ಮಾಡ್ತಾ ಇದಾರೆ ಸರ್. ಜನಾನ್ ಉದ್ಧಾರ ಮಾಡ್ತಾರೆ ಸರ್. ಇವಾಗ ಫ್ರೀ ಬಸ್ ಕೊಟ್ಟರು ಸರ್, ಅದಾದ್ಮೇಲೆ ಇವಾಗ ನೋಡಿ ನಮ್ಗೆ ಕಾಲೇಜ್ಗೆ ಹೋಗ್ಬೇಕು, ನಾವು 3 ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ರಾಜನ್ ಕೊಂಟೆಗೆ, ಹೋಗಕ್ಕೆ ಆಗ್ತಾ ಇಲ್ಲ ಸರ್. ಫುಲ್ ರಶ್ ಇರುತ್ತೆ ನೋಡಿ ಸರ್. ಅದು ಮ್ಯಾಟರ್. ಓಕೆ, ನಿಂದೇನಾದ್ರೂ ಹೇಳಕ್ಕಿದ್ಯಪ್ಪ? ಏನಿಲ್ಲ ಸರ್, ಎಲ್ಲಾದ್ರೂ ಹೋದಾಗ ಪ್ರದೀಪ್ ಈಶ್ವರ್ ಅಂದ್ರೆ ಎಲ್ರು ಮೀಮ್ ಮಾಡಾಕ್ತಾರೆ ಕಾಲೇಜ್ಗಳಲ್ಲೆಲ್ಲ. ಫುಲ್ ಊರಿಗೆ ಬಂದೆ ಎಷ್ಟೊಂದು ದಿನ ಆಗ್ಬಿಟ್ಟೈತೆ ಪ್ರದೀಪ್ ಈಶ್ವರ್. ಸುಧಾಕರ್ ಅದೇ ಊರಲ್ಲೇ ಓಡಾಡ್ತಾ ಇದ್ದಾನೆ, ಪವರ್ ಇಲ್ಲ ಅಂದ್ರೂ ಕೆಲಸ ಮಾಡಕ್ ನೋಡ್ತಾ ಇದ್ದಾನೆ. ಅದಕ್ಕೆ ಸುಧಾಕರ್ಗೆ ಚಾನ್ಸ್ ಕೊಡೋಣ ಅಂದು. ಓಕೆ, ಹಂಗಿದ್ರೆ ಈ ಸರಿ ಸುಧಾಕರ್ನ ಗೆಲ್ಸ್ಕೊಂಡ್ ಬರ್ತೀರಾ? ಗೆಲ್ಸ್ತೀವಿ. ಏನ್ ರೀಸನ್ ಏನು ಸುಧಾಕರ್ ಅವ್ರ ಮೊನ್ನೆ ಸೋಲೋದಕ್ಕೆ? ಏನ್ ರೀಸನ್? ಇದು ಪ್ರದೀಪ್ ಈಶ್ವರ್ ಅವ್ರದ್ದು ಏರ್ಸ್ ಕಡಿಮೆ, ಅದಕ್ಕೆ ಒಂದು ಚಾನ್ಸ್ ಕೊಡೋಣ ಅಂದ್ಬಿಟ್ಟು ಅವರು ಚೆನ್ನಾಗಿ ಮಾತಾಡಿದ್ರು, ಅದಕ್ಕೆ ಒಂದು ಚಾನ್ಸ್ ಕೊಟ್ಟರು. ನೋಡ್ರೆ ಮಾತಾಡಿದ್ದೇನು ನಡೀತಾ ಇಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವೇಣುಗೋಪಾಲ್ ಅಂತ. ವೇಣುಗೋಪಾಲ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಬೆಂಬಲ ಯಾರಿಗೆ? ಬಿಜೆಪಿಗೆ. ಯಾಕೆ ಬಿಜೆಪಿಗೆ ರಾಮ ಮಂದಿರ ಮಾಡಿದ್ದಾರೆ, 370 ಎತ್ತಾಕ್ತಿದ್ದಾರೆ, ಮತ್ತೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದಕ್ಕೆ ಬಿಜೆಪಿ. ಆಮೇಲೆ ಹಿಂದುತ್ವ ಉಳಿಬೇಕು ಅಂದ್ರೆ ಬಿಜೆಪಿ ಉಳಿಬೇಕು ಅಂದ್ರೆ. ಹೌದು. ಓಕೆ, ಇದೆಲ್ಲ ಬಿಟ್ಟು ಏನ್ ಅಭಿವೃದ್ಧಿ ಆಗ್ಬೇಕು ಎಕ್ಸ್ಟ್ರಾ ಇವಾಗ ಬಿಜೆಪಿ ಬಂದು? ಯಾವುದೇ ಬರಲಿ ಜನಕ್ಕೆ ಉಪಯೋಗ ಆಗಬೇಕು. ಸುಮ್ಮನೆ ಈ ಬೀದಿನಲ್ಲಿ ಲೈಟ್ಗಳೆಲ್ಲ ಉಡ್ತಾ ಇರ್ತಾವೆ, ನೀವೆಲ್ಲ ನೋಡೋದಿಲ್ವಾ? ಬೀದಿಯಲ್ಲಿ ಲೈಟ್ ಉರಿತಾವೆ, ಯಾವ ಲೈಟ್ ಆಫ್ ಮಾಡಲ್ಲ. ಕೆ ಬಿ ಅವರೆಲ್ಲ ಸತ್ತೋಗವ್ರ. ಮತ್ತೆ ಈ ಗೌರ್ಮೆಂಟ್ ಏನು ಮಾಡ್ತಾ ಇದೆಯಾ, 24 hours ಕರೆಂಟ್ ಫ್ರೀ ಕೊಡ್ತೀವಿ ಅಂತಾರಲ್ಲ, ಈ ಲೈಟ್ಗಳೆಲ್ಲ ಉರಿಯೋದು ಕರೆಂಟ್ನ ಫ್ರೀಯಾಗಿ ಕೊಡ್ಬೋದು, ಅದಕ್ಕೆ ಬಿಲ್ ಉಳಿಸ್ಬೇಕು. ಅದೆಲ್ಲ ಬಿಟ್ಬಿಟ್ಟು ಬೇರೆ ಏನೇನು ಮಾಡ್ತಿರಲ್ಲ, ಎಲ್ಲ ಫ್ರೀ ಅಂತ ಕೊಡ್ತೀರಿ. ಏನು ಫ್ರೀ ಕೊಡ್ತೀರಾ? ನಿಮ್ಮ ಮನೆಯಿಂದ ಕೊಡ್ತೀರಾ ಹೇಳಿ? ಹಂಗಿದ್ರೆ ಇವಾಗ ಫ್ರೀ ಕೊಟ್ಟಿರೋದು ವರ್ಕ್ ಆಗ್ತಿಲ್ಲ, ಏನು ಪ್ರಯೋಜನ ಇಲ್ಲ. ಫ್ರೀ ಅವ್ರಿಗೆ ಅನುಕೂಲ ಆಗ್ತಿಲ್ವೇನೋ? ನೀರು ಕೊಡ್ರಿ, ಕರೆಂಟ್ ಕೊಡ್ರಿ, ಟ್ರಾಫಿಕ್ ಇಲ್ದಿರೋ ರಸ್ತೆ ಕೊಡ್ರಿ, ಅದು ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡ್ತಿರಲ್ಲ ನೀವು. ಓಕೆ, ನಿಮ್ಮ ಹೆಸರು? ಕವಿತಾ ಅವರೇ, ಇವಾಗ ನಿಮ್ಮ ಯಜಮಾನ್ರ ಹೇಳಿದ್ರು ಏನೋ ಸುಮ್ಮನೆ ಫ್ರೀ ಕೊಟ್ಟಿದ್ದಾರೆ, ಯೂಸ್ ಆಗ್ತಿಲ್ಲ ಅಂತ. ನಿಮ್ಗೂ ಹಂಗೆ ಅನ್ಸುತ್ತಾ? ಇಲ್ಲ, ಯೂಸ್ ಆಗೋರ್ಗೆ ಯೂಸ್ ಆಗುತ್ತೆ. ಓಕೆ, ಇವಾಗ ನಿಮ್ಮ ಬೆಂಬಲ ಯಾರಿಗೆ ಹಾಕಿದ್ರೆ? ನಮ್ಮ ಬೆಂಬಲ ಬಿಜೆಪಿ. ಯಾಕೆ ಬಿಜೆಪಿ ಅನ್ನೋದಕ್ಕೊಂದು 2 ಕಾರಣ?
ಹೇಳಿದ್ರಲ್ಲ ಈಗ ಅವ್ರು ಇಷ್ಟ ಅದೇನಾ ನಿಮ್ದು ಕಾಪಿ ಪೇಸ್ಟ್? ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅರವಿಂದ್. ಅರವಿಂದ್ ಅವ್ರೆ, ಆಯ್ತಾ ದರ್ಶನ? ಆಯ್ತು. ಹೇಗಿದೆ? ಚೆನ್ನಾಗಿದೆ. ಓಕೆ. ಈ ಸರಿ ಹಂಗೆ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ ಬಿಜೆಪಿನ? ಅದೇ ಹೇಳಕ್ಕಾಗಲ್ಲ. ಓಕೆ, ಹಾಗಿದ್ರೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಕೇಂದ್ರದಲ್ಲಿ? ಒಳ್ಳೇದು ಮಾಡೋರು ಬಂದರೆ ಚೆನ್ನಾಗಿರುತ್ತೆ. ಒಳ್ಳೇದು ಮಾಡೋರು ಯಾರು ಬಂದ್ರು ಚೆನ್ನಾಗಿರುತ್ತೆ. ಓಕೆ, ಏನು ಅನುಕೂಲ ಆಗಬೇಕು ಅಂತ ಅನ್ಸುತ್ತೆ ಯಾರೇ ಬಂದ್ರು? ಎಲ್ಲ ಚೆನ್ನಾಗಿರ್ಬೇಕು, ಎಲ್ಲ ಎಲ್ಲರೂ ಚೆನ್ನಾಗಿ ಚೆನ್ನಾಗಿರ್ಬೇಕು. ಮಾಡಬೇಕು ಸರ್ಕಾರ. ಸರ್ಕಾರ ಚೆನ್ನಾಗಿ ಮಾಡ್ಬೇಕು, ಯಾರಾದರೂ ಬರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ತೆ ನಿಮ್ಮ ಸರ್. ಹೆಸರು? ವಿಶಾಲ್ ಕಲ್ಶೆಟ್ಟಿ ಸರ್. ವಿಶಾಲ್ ಕಲ್ಲಿಶೆಟ್ಟಿ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್, ಬಿಜೆಪಿ? ನಮ್ಮದು ಬಿ ಜೆ ಪಿ ಸರ್. ಬಿಜೆಪಿ. ಪಕ್ಕ ಬಿ ಜೆ ಪಿ. ಯಾಕೆ ಬಿಜೆಪಿ? ಯಾಕಂದರೆ ನಾವು ಯಾವಾಗಲೂ ಬಿ ಜೆ ಪಿ ಮಾಡ್ಕೊಂಡು ಬಂದೇವೆ ಸರ್. ಯಾವಾಗಲೂ ಬಿಜೆಪಿ ಯಾವಾಗಲೂ ಅಂತ ಬಿಜೆಪಿ. ಹಾಂ. ಏನಾದರೂ ಸ್ಪೆಸಿಫಿಕ್ ರೀಸನ್? ನೋಡ್ರಿ ಸರ್, ಅಭಿವೃದ್ಧಿ ಮಾಡಲಿ ಬಿಡಲಿ, ನಾವು ಏನೇ ಇರಲಿ ಒಟ್ಟು ಬಿ ಜೆ ಪಿ ಹಾಕೋ. ಒಟ್ಟ ಬಿಜೆಪಿ. ಯಾಕ್ರಿ? ಕಟ್ಟಾಳೋದು ಬಿ ಜೆ ಪಿ, ಅದಕ್ಕೆ ಸರ್ ಬಿಜೆಪಿ ಕಟ್ಟಾಳು, ಅದಕ್ಕೆ ಬಿ ಜೆ ಪಿಗೆ ಯಾರ ನಿಂತರ ನಾವು ಬಿ ಜೆ ಪಿ ಹಾಕೋದು. ಯಾರು ನಿಂತರು ಬಿಜೆಪಿಗೆ ಹಾಕ್ತಾರೆ. ಸರ್, ಯಾರು ಪ್ರಧಾನಮಂತ್ರಿ ಯಾರಾಗಬೇಕ್ರಿ? ಕ್ವಶನ್ ಕೇಳೋ ಐತ್ರಿ. ಬಿ ಜೆ ಪಿ ಅಂದ ಬಳಕ ಈಗ ನಮ್ದು ಪ್ರೆಸೆಂಟ್ ಪ್ರಧಾನಿ ನರೇಂದ್ರ ಮೋದಿ ಅದಾರ, ಅವರೇ ಆಗ್ಬೇಕು ಸರ್. ಏನು ಅಭಿವೃದ್ಧಿ ಆಗ್ಬೇಕ್ರಿ ಇವಾಗ? ಸರ್ ನೋಡ್ರಿ, ಅಭಿವೃದ್ಧಿ ಆಲ್ರೆಡಿ ಸಿಕ್ಕಾಪಟ್ಟೆ ಮಾಡ್ಯಾರ. ನರೇಂದ್ರ ಮೋದಿ ಅವರ ಮಾಡಿದವರು. ಇವರೇನು ಕಾಂಗ್ರೆಸ್ ಸರ್ಕಾರದವ್ರು 60 ವರ್ಷ ಆದವರು ಏನೂ ಮಾಡಿಲ್ಲ. ಬಿ ಜೆ ಪಿದವ್ರು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಮಾಡ್ಯಾರ. ಎಲ್ಲ PMAY ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಮನೆ ಕಟ್ಟಡ ಅದು ತೊಗೊಂಬಂದಿದ್ದಾರೆ. ಮತ್ತು ಇದು ಜನ್ಧನ್ ಔಷಧಿ ಸಾಕಷ್ಟು ತೊಗೊಂಬಂದಿದ್ದಾರೆ. ಈಗಿನ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರಲ್ಲ, ನೋಡೋಣ ಅಂತ. ಬಟ್ ಇವೆಲ್ಲ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರದಿಂದ ಎಲ್ಲ ಹಾಳಾಗಿ ಹೋಗೈತಿ. ಬೆಟ್ರೆ ಕಾಂಗ್ರೆಸ್ ಬಂದರೆ ಇನ್ನೂ ಹಾಳಾಗಿ ಹೋಗ್ತೈತೆ. ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮಣಿಧರ್ ಅಂತ. ಮಣಿಧರ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್, ಬಿಜೆಪಿನ? ನಾವು ಯಾವುದಕ್ಕೂ ಬೆಂಬಲ ಕೊಡಲ್ಲ. ಯಾವುದಕ್ಕೂ ಬೆಂಬಲ ಕೊಡಲ್ಲ. ಯಾವುದು ವೋಟ್ ಮಾಡ್ತೀರಾ? ಒಟ್ಟಿನಲ್ಲಿ ವೋಟ್ ಮಾಡ್ತೀನಿ. ಕ್ಯಾಂಡಿಡೇಟ್ಸ್ ನೋಡ್ಕೊಂಡು ವೋಟ್ ಹಾಕ್ತೀರಾ ಅಥವಾ ಪಕ್ಷನ ಅಥವಾ ನಾವು ಪಕ್ಷ ನೋಡ್ಕೊಂಡೇ ಹಾಕೋದು. ಪಕ್ಷ ನೋಡ್ಕೊಂಡೇ ಹಾಕ್ತೀರಾ. ಆದರೆ ಇವಾಗ ಯಾರು ಪ್ರಧಾನಮಂತ್ರಿ ಆಗಬೇಕು ಅನ್ಸುತ್ತೆ ನಿಮ್ಮ ಪ್ರಕಾರ? ನಾನು ಅನ್ಕೊಂತೀನಿ ಮೋದಿನೇ ಆಗಿರಬೇಕು ಅಂತ. ಮೋದಿ ಆಗಬೇಕು ಅಂತ ಅನ್ಸುತ್ತೆ. ಯಾಕೆ ಮೋದಿ ಆಗಬೇಕು ಅನ್ಸುತ್ತೆ? ನಮ್ಮ ಪರವಾಗಿಲ್ಲ, GST ಅದು ಇದು ಮಾಡಿ ಮೊದಲು ಕಂಪೇರ್ ಮಾಡಿದ್ವಿ, ಇವಾಗ ಬೆಟರ್ ಆಗಿದೆ ಎಕನಾಮಿ. ಅದಕ್ಕೋಸ್ಕರ ನಾನು ಎಕಾನಮಿ ಬೆಟರ್ ಆಗಿದೆ. ಓಕೆ, ಇನ್ನು ಏನು ಬಂದರೆ ಇವಾಗ ಮೋದಿ ಅವ್ರು ಬರಬೇಕು ಅಂತ ಹೇಳ್ತಾ ಇದ್ರ, ಏನು ಅಭಿವೃದ್ಧಿ ಆಗ್ಬೋದು ಮುಂದೆ ಬಂದರೆ? ಅವರೇ ಏನೂ ಬೇಡ, ಇಷ್ಟು ಮಾತ್ರ ಹೋದ್ರೆ ಸಾಕು. ಇದೆ ಸ್ಟೆಬಿಲಿಟಿ ಮೇಂಟೈನ್ ಮಾಡಿದ್ರೆ ಸಾಕು. ಸಾಕು. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಹರಿಪ್ರಸಾದ. ಈ ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ನಿಮ್ಮ ವೋಟ್ ಯಾರಿಗೆ? ಕಾಂಗ್ರೆಸ್, ಯಾರೇ? ಬಿಜೆಪಿಗೆ. ಬಿಜೆಪಿ. ಯಾಕೆ ಬಿಜೆಪಿ? ಅಂದ್ರೆ ಬಿಜೆಪಿ ಅಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಬಿಜೆಪಿಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಚೆನ್ನಾಗಿ ಏನೋ ಇದು ಡಿಜಿಟಲ್ ಇಂಡಿಯಾ ಮಾಡಿದ್ದಾರೆ, ಆಮೇಲೆ GST ಆಗಿದ್ದಾರೆ, ಎಲ್ಲ ಕಡೆ ಇದು ಭ್ರಷ್ಟಾಚಾರ ಕಮ್ಮಿ ಆಗಿದೆ, ಎಲ್ಲ ಇದಕ್ಕೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಬೇಕು. ಅದಕ್ಕೆ ಬಿಜೆಪಿ. ಓಕೆ, ಈ ಸರಿ ಬಿಜೆಪಿ ಬಂದ್ರೆ ಇನ್ನ ಏನು ಇಂಪ್ರೂವ್ ಆಗ್ಬೋದು ಅನ್ಸುತ್ತೆ? ಇಂಪ್ರೂವ್ ಅಂದರೆ ಇದು ಡೆವಲಪ್ ಆಗಬೇಕು ಎಲ್ಲ ಇಲ್ಲಿ ಕರ್ನಾಟಕಕ್ಕೆ. ಆಮೇಲೆ ಇದು ತುಂಬ ನೀರು ಪ್ರಾಬ್ಲಮ್ ಇದೆ, ನೀರು ಸಪ್ಲೈ ತುಂಬ ಚೆನ್ನಾಗಿ ಮಾಡಬೇಕು, ಇದನ್ನು ಮಾಡಬೇಕು. ಆಮೇಲೆ ಸ್ವಲ್ಪ ಇದು ಬೆಂಗಳೂರಿಗೆ ಬಾಡಿಗೆ ಮನೆ ಬಾಡಿಗೆ ಜಾಸ್ತಿ ಇದೆಯಾ, ಸ್ವಲ್ಪ ಇದು ಜಾಸ್ತಿ ಇದೆ, ಒಂದೊಂದಿಗೆ ರೇಟ್ ಆಗಬೇಕು. ಮ್ಯಾಮ್ ಹಾಯ್. ಹಾಯ್. ನಿಮ್ಮ ಹೆಸರು? ಸುಷ್ಮಿತಾ. ಸುಷ್ಮಿತಾ, ಈ ಬಾರಿ ವೋಟ್ ಮಾಡ್ತಾ ಇದ್ರಲ್ಲ ನೀವು? ಓಕೆ, ನಿಮ್ಮ ಮತ ಯಾರಿಗೆ? ಮತ್ತೆ ಬಿಜೆಪಿಗೆ. ಬಿಜೆಪಿ. ಯಾಕೆ ಬಿಜೆಪಿ? ಬಿಜೆಪಿ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ, ಡಿಜಿಟಲ್ ಪೇಮೆಂಟ್ಸ್ ಎಲ್ಲ ಮಾಡ್ತಿದ್ದಾರೆ. ಕಾಂಗ್ರೆಸ್ ಬಂದ್ರೆ ಮಳೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಡಿಜಿಟಲ್ ಇಂಡಿಯಾ ಮಾಡಿರೋದು ಕಾಂಗ್ರೆಸ್. ಫಸ್ಟ್ ಆಫ್ ಆಲ್ ಬಂದ್ರೆ ಮಳೆನೇ ಇಲ್ಲ, ಅದೇ ಮೇನ್ ಪ್ರಾಬ್ಲಮ್. ಕಾಂಗ್ರೆಸ್ ಬಂದ್ರೆ ಮಳೆ ಬರ್ದೇ ಇರೋದು ಕಾಂಗ್ರೆಸ್ ಕಾರಣ ಆಗುತ್ತೆ. ದಟ್ಸ್ ಫನಿ. ಓಕೆ, ಇವಾಗ ಹಾಗಿದ್ದಲ್ಲಿ ಬಿಜೆಪಿ ಬಂದ್ರೆ ಇನ್ನ ಏನು ಅಭಿವೃದ್ಧಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ನೀವು ದೇಶಕ್ಕೆ? ಇನ್ನೂ ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡ್ತಾರೆ, ಜನರಿಗೆ ಹೆಲ್ಪ್ ಮಾಡ್ತಾರೆ, ಮನೆ ಕಟ್ಸ್ತಿದ್ದಾರೆ ಮೋದಿ, ಅದೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ, ಇಲ್ಲಿ ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ, 10 ತಿಂಗಳಾಯಿತು ಸರ್ಕಾರ ಬಂದು, ಒಂದಷ್ಟು ಯೋಜನೆಗಳನ್ನ ತಂದಿದೆ, ಲೇಡೀಸ್ಗೋಸ್ಕರ ಫ್ರೀ ಯೋಜನೆಗಳು. ಹೇಗೆ ಹೆಲ್ಪ್ ಆಗ್ತದೆ ನಿಮ್ಗೆ ಅನ್ಸುತ್ತೆ? ಏನು ಹೆಲ್ಪ್ ಇಲ್ಲ, ಬರೀ ಕರೆಂಟ್ ಬಿಲ್ ಬಿಟ್ರೆ ಏನೇನು ಯೂಸ್ ಇಲ್ಲ ನಮಗೆ. ಓಡಾಡ್ತಿಲ್ಲ ಹಂಗಿದ್ರೆ? ಇಲ್ಲ, ನಾವು ಓಡಾಡ್ತಾ ಇದ್ದೀವಿ, ತೀರಾ ಕಮ್ಮಿ. ಹಲೋ, ನಿಮ್ಮ ಹೆಸರು? ಡಾಕ್ಟರ್ ಲತಾ. ಡಾಕ್ಟರ್ ಲತಾ ಅವರೇ, ಡಾಕ್ಟ್ರೇ? ಓಕೆ, ಆಯ್ತಾ ದರ್ಶನ? ಆಯಿತು. ಓಕೆ, ಹೆಂಗಿತ್ತು ಮ್ಯಾಮ್? ಫೈನ್. ಓಕೆ, ಈ ಬಾರಿ ಚುನಾವಣೆ ಹತ್ರ ಬರ್ತಾ ಇದೆ, ನಿಮ್ಮ ಅನಿಸಿಕೆ ಏನು ಚುನಾವಣೆ ಬಗ್ಗೆ? ಹಾಗೆ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಅನಿಸಿಕೆ ಚುನಾವಣೆ ಚೆನ್ನಾಗಿ ಆಗಬೇಕು, ನಮ್ಮ ಬೆಂಬಲ ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಮ್ಯಾಮ್? ಕಾಂಗ್ರೆಸ್ ಯಾಕೆ ಅಂದರೆ ಈ BJPಯಿಂದ ಯಾವ ಡೆವಲಪ್ಮೆಂಟ್ಸು ಆಗಿಲ್ಲ, ಅದರಿಂದ ಮುಂದಕ್ಕೇನೋ ಡೆವಲಪ್ಮೆಂಟ್ಸ್ ಬೇಕು ಅಂದರೆ ವಿ ನೀಡ್ ಕಾಂಗ್ರೆಸ್. ಓಕೆ, ಇವಾಗ ಯಾವ ರೀತಿ ಡೆವಲಪ್ಮೆಂಟ್ ಮ್ಯಾಮ್? ಇವಾಗ ನೀವು ಹೇಳಿದ್ರಿ ಒಂದಷ್ಟು ಡೆವಲಪ್ಮೆಂಟ್ ಆಗಬೇಕು ಅಂದರೆ ವಿ ನೀಡ್ ಕಾಂಗ್ರೆಸ್ ಅಂತಂದ್ರೆ ಯಾವ ಥರ ಡೆವಲಪ್ಮೆಂಟ್ ಅನಿಸುತ್ತೆ? ಈಗ ಬೆಲೆ ಏರಿಕೆ ಫಸ್ಟ್ ನಂಬರ್ 1. ಬೆಲೆ ಏರಿಕೆಯಿಂದ ತುಂಬ ಪ್ರಾಬ್ಲಮ್ ಆಗಿದೆ.
ಓನ್ಲಿ ಹೈಯರ್ ಲೆವೆಲ್ಲು ತುಂಬ ಹೈ ಲೆವೆಲ್ ಜನಗಳು ಮಾತ್ರ ಇಂಪ್ರೂವ್ ಆಗ್ತಿದ್ದಾರೆ, ಲೋ ಲೆವೆಲ್ನವ್ರು ಹಂಗೆ ಕೆಳಗಡೆ ಹೋಗ್ತಿದ್ದಾರೆ. ಆದರೆ ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗ್ತಿಲ್ಲ. ಒಂಥರ ಕುರುಡು ಇದರಿಂದ ನಂಬಿಕೆ ಮಾಡ್ಕೊಂಡು ನಮಗೆ ಮೋದಿ ಬೇಕು, ಮೋದಿ ಸರ್ಕಾರ ಬೇಕು ಅಂತ ಹೇಳ್ತಿದ್ದಾರೆ. ಇದರಿಂದ ಯಾವ ಅನುಕೂಲನೂ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಸೊ ಅದರಿಂದ ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಓಕೆ, ಈ ಬಾರಿ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕಾಗಿದ್ದಲ್ಲಿ? ರಾಹುಲ್ ಗಾಂಧಿ. ಯಾಕೆ ರಾಹುಲ್ ಗಾಂಧಿ ಅಂತ 2 ರೀಸನ್ ಕೊಡೋದಾದರೆ? ರಾಹುಲ್ ಗಾಂಧಿ ಈಸ್ ಎಜುಕೇಟೆಡ್ ಪರ್ಸನ್, ಇನ್ನು ಯೂತ್, ಮತ್ತು ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಾರೆ. ಅವ್ರ ಮನೆಯಲ್ಲಿ ಎಲ್ಲರೂ ಪ್ರೈಮ್ ಮಿನಿಸ್ಟರ್ ನೋಡ್ಕೊಂಡು ಬಂದಿದ್ದಾರೆ. ಸೊ ಆ ಬ್ಲಡ್ಡಲ್ಲಿ ಆ ಪ್ರೈಮ್ ಮಿನಿಸ್ಟ್ರದ್ದು ಇದು ಅರಿತಾ ಇದೆ ಅಂತ ನನಗನ್ಸುತ್ತೆ. ಅವ್ರಿಗೆ ಯಾವ ಎಕ್ಸ್ಪೀರಿಯನ್ಸು ಬೇಡ, ಅವ್ರ ಬ್ಲಡ್ಡಲ್ಲಿ ಇರೋ ಇದನ್ನು ಉಪಯೋಗಿಸಿರೋ ಸಾಕು, ಈ ವಿಲ್ ಬಿಕಮ್ ಪ್ರೈಮ್ ಮಿನಿಸ್ಟರ್. ಮ್ಯಾಮ್ ಹಾಯ್. ಹಾಯ್. ಆಯ್ತಾ ದರ್ಶನ ಎಲ್ಲ? ಎಸ್. ಓಕೆ, ಯು ಲುಕಿಂಗ್ ಬ್ಯೂಟಿಫುಲ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು. ಓಕೆ, ಈಗ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ನಿಮ್ಮ ಬೆಂಬಲ ಯಾರಿಗೆ? ಆಬ್ವಿಯಸ್ಲಿ ಕಾಂಗ್ರೆಸ್. ವೈ? ಕಾಂಗ್ರೆಸ್ ಮುಂಚೆಯಿಂದಲೂ ಈಗ 70 ಇಯರ್ಸಿಂದ ಅವ್ರು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಯಾರೇ ಏನೇ ಹೇಳಿದ್ರು ಇವಾಗ ಹೇಳ್ತಿದ್ದಾರೆ, ಅಯ್ಯೋ 50 ವರ್ಷದಲ್ಲಿ ಏನು ಮಾಡಲ್ಲ, 60 ವರ್ಷದಲ್ಲಿ ಏನು ಮಾಡಲ್ಲ ಅಂತ. ನಾವು ನೋಡ್ತಿರೋ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಅದು ಅಲ್ಲಿಂದನೇ ಬಂದಿರೋದು. ಇವಾಗ ಹೊಸ್ದಾಗಿ ಇಂಪ್ರೂವ್ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಬೇಸ್ ಹಾಕಿರೋದು ಯಾರು? ಬೇಸಸ್ ಫ್ರಮ್ ಕಾಂಗ್ರೆಸ್ ಅಲ್ಲಿ. ನೀವೇನೇ ಹೇಳಿದ್ರು ಬೇಸ್ ಹಾಕಿರೋದು ಇವರೇನೆ. ಅದನ್ನು ಯಾರು ಒಪ್ಕೊಳಕ್ಕೆ ರೆಡಿ ಇರಲ್ಲ. ಸುಮ್ಮನೆ ಆರ್ಗ್ಯೂ ಮಾಡಬೇಕು, ನಾವು ಮಾಡ್ತೀವಿ ಅಂತಂದರೆ ಅದು ನಿರಂತರ, ಯು ಕೆನಾಟ್ ಸ್ಟಾಪ್ ಇಟ್. ಬಟ್ ಬೇಸು ನಾವು ಅದರದ್ದು ಇದನ್ನು ನೋಡಬೇಕು ಅಂತಂದರೆ, ನಾವು ಸ್ವತಂತ್ರ ಬಂದಾಗ ಹೆಂಗಿತ್ತು, ಇವತ್ತು ಹೆಂಗಿದ್ದೀವಿ ಅಂತಂದರೆ ಅದರಲ್ಲಿ ಕಾಂಗ್ರೆಸ್ದು ರೋಲು 100% ಇದೆ. ಯಾರು ಡಿನೇ ಮಾಡಿದ್ರು, ಇವಾಗ ಅವರು ಇದಕ್ಕೋಸ್ಕರ ಡಿನೇ ಮಾಡಿದ್ರು, ದೇರ್ ಈಸ್ ರೋಲ್ ಆಫ್ ಕಾಂಗ್ರೆಸ್ ಇನ್ ದಿಸ್. ಓಕೆ, ಈ ಬಾರಿ ಹಾಗಿದ್ದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ? ಇವಾಗ ನಮ್ಮ ಕರ್ನಾಟಕಕ್ಕಾಗಿರಲಿ, ಇಲ್ಲಿ ಯಾರು MP ಆದರೆ ಕೂಡ, ಹಾಗೆ ದೇಶದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ಯಾವ ರೀತಿಯಾದ ಅನುಷ್ಠಾನಗಳು ಅಥವಾ ಅಭಿವೃದ್ಧಿ ಕಾರ್ಯಗಳಾಗ್ಬೋದು ಅನ್ಸುತ್ತೆ? ಈಗ ನಾವು ಆ್ಯಕ್ಚುಲಿ ತುಮಕೂರು, ಸೊ ನಮ್ಮಲ್ಲಿ ಇವಾಗ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟು ಮುದ್ದನ್ಮೇಗೌಡರು. ಈಗ ಲಾಸ್ಟು ಆಲ್ಮೋಸ್ಟ್ 4 ಟರ್ಮ್ಸಿಂದ ಬಸವರಾಜ್ ಅವರಿದ್ದರು. ಒಂದು ದಿನಕ್ಕೂ ಅವ್ರನ್ನ ಪಾರ್ಲಿಮೆಂಟಲ್ಲಿ ನೋಡಿದ್ದೀವಿ, ಬಟ್ ಹಿ ಹ್ಯಾಸ್ ನೆವರ್ ಸ್ಪೋಕನ್ ಅ ವರ್ಡ್. ಬಟ್ ಮುದ್ದನ್ಮೇಗೌಡರು ಲಾಸ್ಟ್ ಟರ್ಮಲ್ಲಿ ಅವರು MP ಆಗಿದ್ದಾಗ ಹಿ ಸ್ಪೋಕ್ ಅಬೌಟ್ ಇದು ಏನಂದರೆ ನಮ್ಮದು ತುಮಕೂರಲ್ಲಿ HMT ಇತ್ತಲ್ಲ, ಅದ್ರ ಕ್ಲೋಷರು, ಅದ್ರ ಬಗ್ಗೆ ಮಾತಾಡಿದ್ರು. ಮತ್ತು ಅದನ್ನು ಚೇಂಜ್ ಮಾಡಿ ನಮ್ಗೆ ಇವಾಗ ಅಲ್ಲಿ ಇಸ್ರೋ ಬಂದಿದೆ. ಅದೆಲ್ಲ ನಮಗೆ ಅದು ಬಿಕಾಸ್ ಆಫ್ ಮುದ್ದನ್ಮೇಗೌಡರ ಎಫರ್ಟಿಂದ ಇಟ್ ಹಸ್ ಕಮ್. ಸೊ ಹಿ ಹಸ್ ಡನ್ ಸಮ್ ಗುಡ್ ವರ್ಕ್. ಹಂಗಾಗಿ ನಾವು ಅದನ್ನು ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸರ್ ನಮಸ್ಕಾರ. ಹೇಳಿ ನಿಮ್ಮ ಹೆಸರು? ನಾರಾಯಣ ಸ್ವಾಮಿ ಸರ್. ನಾರಾಯಣ ಸ್ವಾಮಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಸರ್ ಪ್ರದೀಪ್ ಈಶ್ವರ್ಗೆ ಸರ್. ಪ್ರದೀಪ್ ಈಶ್ವರ್ ಅವರು ಅಂದರೆ ಇವಾಗ ಇಲ್ಲಿ ರಕ್ಷಾರಾಮಯ್ಯ ಅವ್ರು ನಿಂತಿದ್ದಾರೆ ಸರ್. ರಕ್ಷಾರಾಮಯ್ಯಗೆ ನಮ್ಮ ಬೆಂಬಲ ಮಾಡೋದು ಇವಾಗ ಏನು ಪ್ರದೀಪ್ ಈಶ್ವರ್ ಅವ್ರನ್ನ ನೋಡಿ ರಕ್ಷಾರಾಮಯ್ಯ ಅವ್ರಿಗೆ ಹಾಕ್ತಿರೋದಾ ಅಥವಾ ಹೇಗೆ ಅಂತ? ಸರ್ ಇಲ್ಲ ಸರ್, ಕಾಂಗ್ರೆಸ್ ಪಕ್ಷದಿಂದ ನಾವು ಆಗ್ತಾ ಇರೋದು. ಹೌದು, ರಕ್ಷಾರಾಮಯ್ಯ ಅವ್ರಿಗೆ ಹೌದು ಸರ್. ಓಕೆ, ಇವಾಗ ಏನು ಅಷ್ಟೊಂದು ನಂಬಿಕೆ ಏನು ಇವಾಗ ಸರ್? ಕಾಂಗ್ರೆಸ್ ಬಂದರೆ ಇವಾಗ ಕಾಂಗ್ರೆಸ್ ಅವರು ಇಂದಿರಾ ಗಾಂಧಿ ಹಾಸ್ಪಿಟ್ಲ್ ಇದೆ, ರಾಹುಲ್ ಗಾಂಧಿ ಅವ್ರದ್ದು ಹಾಸ್ಪಿಟ್ಲ್ ಇದೆ. ಹುಡುಗರಿಗೆ ಏನು ಹೆಚ್ಚು ಕಮ್ಮಿ ಆದರೂ ಬೆಂಗಳೂರಿಗೆ ಹೋಗಿ ನಾವಲ್ಲಿ ನೋಡ್ಸ್ಕೊತೀರಿ. ಇವ್ರು BJP ಅವ್ರು ಬಂದು ಏನೂ ಮಾಡಲಿಲ್ಲ ಸರ್, ಏನು ಮಾಡಿಲ್ಲ. ಹುಡುಗರಿಗಂತೂ ಏನು ಮಾಡಿಲ್ಲ. ಎಲ್ಲ ಅವರೇ ದುಡ್ಕೊಂಡು ಅವರೇ ಎಲ್ಲ ಗುಡ್ಡ ಹಾಕೊಳ್ತಾ ಇದ್ದಾರೆ, ಅವರೇ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಹೌದು ಸರ್, ಕಾಂಗ್ರೆಸ್ ವೋಟ್ ಹಾಕ್ತೀವಿ. ಹೌದು ಸರ್, ನಾವು ಕಾಂಗ್ರೆಸ್. ಯಾರು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಸರ್? ಪ್ರೈಮ್ ಮಿನಿಸ್ಟರ್ ಅಂದರೆ ನಮ್ಗೆ ರಾಹುಲ್ ಗಾಂಧಿನೇ ಆಗ್ತಾರೆ. ರಾಹುಲ್ ಗಾಂಧಿ. ಹೌದು. ಯಾಕೆ ರಾಹುಲ್ ಗಾಂಧಿ ಯಾಕೆ ಆಗಬೇಕು ಸರ್? ರಾಹುಲ್ ಗಾಂಧಿ ಅವರು ಸರ್ಕಾರ ಅವ್ರು ಬಂದ್ರೇನೆ ಸರ್ ಏನಾದರೂ SC STಗೆ ಏನಾದರೂ ಮಾಡಬೇಕು, ಏನಾದರೂ ಒಂದು ಸಹಾಯ ಆಗುತ್ತಂದರೆ ಕಾಂಗ್ರೆಸ್ಸೇ ಬರಬೇಕು. BJP ಅವರಿಂದ SC STಗೆ ಏನೂ ಆಗಲ್ಲ. ಯಾಕೆ ಆ ಧೋರಣೆ ಯಾಕೆ ಅನ್ಸುತ್ತೆ ಸರ್? ಧೋರಣೆ ಅಂದರೆ ಇವರು ದುಡ್ಡಿರೋರೇ ದುಡ್ಡು ಮಾಡ್ಕೊತಾ ಇದ್ದಾರೆ ಸರ್. BJP ಬಂದಿರೋದೇ ಅದಕ್ಕೆ. ದುಡ್ಡಿರೋರು ಯಾರೂ ಏನು ಮಾಡೋಕ್ಕಾಗಿಲ್ಲ. ಹಂಗಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ದುಡ್ಡು ಮಾಡ್ಕೊಳ್ಳಲ್ವಾ ಸರ್? ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ರು ಅವಾಗ ಯಾರೂ ಮಾಡಿಲ್ಲ ಸರ್. ಇವಾಗ ಏನಾದರೂ ಮಾಡ್ತಾ ಇದ್ದಾರೆ ನಾವು ಗೊತ್ತಿಲ್ಲ ನಮಗೆ. ಅವಾಗಂತೂ ಯಾರೂ ಮಾಡಿಲ್ಲ. ಇವಾಗ ನನ್ನ ಮಗನಿಗೆ ಆಪ್ರೇಷನ್ ಆಗಿದೆ. ಇಂದಿರಾ ಗಾಂಧಿ ಅಲ್ಲೇ ಹೋಗಿ ನಾವು ಆಪ್ರೇಷನ್ ಮಾಡಿಸ್ಕೊಂಡು ಬಂದಿರೋದು. ಒಂದು ಮಗುಗೆ ಒಂದು ಆಪ್ರೇಷನ್ ಮಾಡಿಸಿ ಒಂದು ರೂಪಾಯಿನೂ ಖರ್ಚು ನಮಗೇನು ಬಂದಿಲ್ಲ. ಬರೀ ಊಟದ ವ್ಯವಸ್ಥೆ ಮಾತ್ರ ಅಲ್ಲಿ ನಮ್ಗೆ ಖರ್ಚು ಬಂದಿರೋದು, ಬೇರೆ ಇನ್ನೇನು ನಮ್ಗೆ ಬಂದಿಲ್ಲ ಸರ್. ₹1 ಕೂಡ ಅವ್ರು ಮಾಡಿರೋದ್ರಿಗೆ ಅದು ನಮ್ಗೆ ವ್ಯವಸ್ಥೆ ಆಗಿರೋದು, ಉಪಯೋಗ ಆಗಿರೋದು. ಇವರಿಂದ ಇವ್ರೇನು ಮಾಡಿದ್ದಾರೆ ಸರ್? ಅದಕ್ಕೋಸ್ಕರ ನೀವು ಕಾಂಗ್ರೆಸ್. ಹೌದು ಸರ್. ಇನ್ನೊಂದು ರೈತರಿಗೂ ಅಷ್ಟೇ, ರೈತರಿಗೂ ಇವ್ರೇನು ಮಾಡಿಲ್ಲ ಸರ್. ಇವಾಗ ಹೇಳ್ತಾರೆ ಸುಧಾಕರ್ ಬಂದರು ನಮಗೆ ಆವಲಗುರ್ಗಿಯಲ್ಲಿ, ನಮ್ದು ಆವಲಗುರ್ಗಿ ದಾರಿ ಆಯಿತು, ಅದಾಯ್ತು ಇದಾಯಿತು ಅಂತ. ಸಿದ್ದರಾಮಯ್ಯ ಇದ್ದಾಗೆ ದಾರಿ ಎಲ್ಲ ಅದು ಆಗಿರೋದು, ಮಾಡಿಸಿರೋದು ಎಲ್ಲನೂ. ಇವಾಗ ಕಂದವಾರ ಕೆರೆಗೆಲ್ಲ ಕೆರೆಗಳಿಗೆ ನೀರು ಬಿಟ್ಟಿರೋದೆಲ್ಲ ಕಾಂಗ್ರೆಸ್ ಅವ್ರು ಇದ್ದಾಗೆ ಸರ್ ಬಂದಿರೋದು. ಬಂದಿರೋದು ಏನೂ ಆಗಿಲ್ಲ. ಓಕೆ ಸರ್, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಯಾಕೆ ಬಿಜೆಪಿ? ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ಒಳ್ಳೆ ಕೆಲಸ? ಒಳ್ಳೆ ಕೆಲಸ ಅಂದರೆ ನಮ್ಗೆ ಸುಧಾಕರ್ ನೋಡಿ ಎಕ್ಸಾಂಪಲ್ ಇದೆ. ಇದೇನು ಎಕ್ಸಾಂಪಲ್? ಸುಧಾಕರ್ ಅವರೇ ಕಟ್ಸಿರೋ. ಅವ್ರ ಫೀಲ್ಡಲ್ಲಿ ಆಗಿರೋದು. ಇಲ್ಲಿ ಎಷ್ಟು ಜನ ಬದುಕ್ತಾ ಇದ್ದಾರೆ ಗೊತ್ತಾ?
ಇದಾಗಿರೋದಕ್ಕೆ ಸುಮ್ಮ ಈ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಕಮರ್ಷಿಯಲ್ ಎಲ್ಲ ಅವರೇ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡಿದ್ದಾರೆ ಅಂತಲ್ಲ, ಜನ ಬದುಕ್ತಾ ಇದ್ದಾರೆ. ಎಷ್ಟೋ ಜನ ಇದು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಮುಂಚೆ ಇದು ಸರ್ಕಲ್ ಏನೂ ಇರಲಿಲ್ಲ, ಇವಾಗ ಎಷ್ಟು ಜನ ಇದು ಮಾಡ್ತಾ ಇದ್ದಾರೆ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಏನು ಸುಧಾಕರ್ ಪ್ರತಿ ಊರಿಗೂ ಫಿಲ್ಟರ್ ನೀರು ಕೊಟ್ಟಿದ್ದಾರೆ. ಆಯ್ತಾ, ಫಿಲ್ಟರ್ ನೀರು ಬಂದಿದೆಯಾ? ಹಾಂ. ಓಕೆ, ಈ ಬಾರಿ ಹಾಗಿದ್ರೆ ಏನು ನೀವು ಹೇಳಿದ್ರಿ ಸುಧಾಕರ್ ಅವ್ರನ್ನ ಈ ಸರಿ ಗೆಲ್ಲಿಸ್ಬೇಕು ಅಂತ, ಒಂದೆರಡು ಕಾರಣಗಳು ಹೇಳಿ. ಈ ಬಾರಿ ಅವ್ರು ಬಂದರೆ ಏನು ಅಭಿವೃದ್ಧಿ ಮಾಡ್ಬೋದು ಅಂತ ಅವ್ರನ್ನ ಗೆಲ್ಲಿಸ್ಬೇಕು? ಸರ್, ಇನ್ನೂ ಅಭಿವೃದ್ಧಿ ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಮಾಡಿದ್ದಾರೆ. ಇವಾಗ ನಮ್ಮ ಪ್ರೆಸೆಂಟ್ ಇರೋ MLA ಇವತ್ತಿಗೂ ನಾವು ಅವ್ರು ಗೆದ್ದು ಹೋಗಿರೋಂಥನ್ನೇ ಇವತ್ತಿವರೆಗೂ ಅವ್ರ ಮಕ್ಕ ಹೆಸರೇನು ಹೇಳಿ? ಪ್ರದೀಪ್ ಈಶ್ವರ್ ಅಂತ. ಜ್ಞಾಪಕ ಇದೆಯಾ? ಸರಿಯಾಗಿ ಗೊತ್ತಿಲ್ಲ, ಇವಾಗ ಅಲ್ಲಿ ಯಾರು ಹೇಳ್ತಾ ಇದ್ರು ಕೇಳಿದೀವಿ ಅಷ್ಟೇ. ಪ್ರದೀಪ್ ಈಶ್ವರ್ ಅವರು ಹೆಂಗಿದೆ ಅವ್ರ ಆಡಳಿತ? ಏನಕ್ಕೆ ಸರ್, ವೇಸ್ಟ್, 0%. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಮೋದಿ ಆಗಬೇಕು. ಮೋದಿ ಬಿಟ್ಟರೆ ಯಾಕೆ ಆಗಬೇಕು? ಎರಡು ಕಾರಣ ಕೊಡಿ. ಮೋದಿ ಆಗಬೇಕು ಅನ್ನೋದು. ಅವರು ಇದರಲ್ಲಿದ್ದರೆ, ಸೀಟಲ್ಲಿದ್ದರೆ ನಮ್ಮ ದೇಶ ಉತ್ತಮವಾಗಿರುತ್ತೆ. ಹೌದು. ಎಕ್ಸಾಂಪಲ್ ಮಾನ್ಯ ತಗೊಳ್ಳಿ, ಕಾಂಗ್ರೆಸ್ ಸರ್ಕಾರ ಬಂತು, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದ್ರು. ಆ ಥರ ಇವತ್ತಿಗೆ ಅಲ್ಲೂ ನಡೆದಿಲ್ಲ, ಯಾವ ಸರ್ಕಾರದಲ್ಲೂ ನಡೆದಿಲ್ಲ. ಯಾರೋ ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋದಕ್ಕೆ ಸರ್ಕಾರ ಹೇಗೆ ಕಾರಣ? ಹೌದು ಸರ್, ಸರ್ಕಾರದಲ್ಲಿ ಇರೋರು ಪಕ್ಕದಲ್ಲೇ ತಾನೇ ಇದ್ದಾರೆ. ಅವರು MLA ಪಕ್ಕದಲ್ಲೇ ಇದ್ದಾರಲ್ವ. MLA ಕೂತ್ಕೊಂಡು ಹೇಳ್ಕೊಟ್ಟಿದ್ರು ಅಂತ ಇರ್ಬೋದು. ಹೇಗೆ ಹೇಳ್ತೀರಾ ಅದನ್ನು? ಯಾರು ಗೊತ್ತಿಲ್ಲ ಸರ್, ಅದು ಇರ್ಬೋದು. ಇಲ್ಲ, MLA ಅವ್ರನ್ನ ಇದು ಮಾಡಬೇಕಾಯ್ತಲ್ಲ, ಕಂಟ್ರೋಲ್ ಮಾಡಬೇಕಾಯ್ತಲ್ಲ, ಯಾಕೆ ಮಾಡಲಿಲ್ಲ? ಸರ್ ನಮಸ್ಕಾರ. ಓಕೆ. ನಿಮ್ಮ ಹೆಸರು? ವಿವೇಕ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಯಾಕೆ ಬಿಜೆಪಿ ಸರ್? ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಅನ್ಸುತ್ತೆ, ಅದಕ್ಕೆ ಬಿಜೆಪಿ. ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ಯಾವ ರೀತಿ ಸರ್? ಇಲ್ಲ, ಕಂಫರ್ಟಬಲ್ ಆಗಿದೀವಿ ಅಲ್ವಾ. ಸೆಂಟ್ರಲ್ ಗೌರ್ಮೆಂಟ್ ಬಿಜೆಪಿ ಅಂತ ಒಂಥರ ಕಂಫರ್ಟ್ ಇದೆ, ಅದನ್ನೇ ಕಂಟಿನ್ಯೂ ಮಾಡಬೇಕು. ಓಕೆ, ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, ಅವರೊಂದಷ್ಟು ಅನುದಾನಗಳನ್ನು ತಂದಿದ್ದಾರೆ, ಫ್ರೀ ಯೋಜನೆಗಳು. ಹೇಗಿದೆ ಅದು? ಅದು ಏನು ಅಂತ ಹೇಳೋದು ಏನು ಗೊತ್ತಾಗ್ತಾನೆ ಇಲ್ಲ. ಇರೋದು ಹೇಳಿದ್ದಾರೆ ಅಷ್ಟೇ, ಏನು ಗೊತ್ತಾಗ್ತಾ ಇಲ್ಲ. ಕ್ಲೂಲೆಸ್ ಆಗೋಗಿದ್ದಾರೆ ಅಷ್ಟೇ. ಓಕೆ, ಲೇಡೀಸ್ಗೆಲ್ಲ ಅನುಕೂಲ ಆಗ್ತಿದೆ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ನೋ ನೆಕ್ಸ್ಟ್ ನೋಡುವ. ಹೌದಾ? ಓಕೆ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಾರಾಯಣ ಸ್ವಾಮಿ ಅಂತ. ನಾರಾಯಣ ಸ್ವಾಮಿ ಅವರೇ, ಬಿಸಿಲಂತೂ ಫುಲ್ ತಟ್ತಾ ಇದೆ. ಹೌದು. ಲೋಕಸಭೆ ಚುನಾವಣೆ ಹೀಟ್ ಕೂಡ ಹಂಗೆ ಇದೆ. ಐತೆ. ಹೌದಲ್ವಾ? ಐತೆ. ಓಕೆ, ಈ ಸರಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದರೆ ನಮ್ಗೆ ಸಿದ್ದರಾಮಯ್ಯ ಅಂದರೆ ನಾನು 30 ವರ್ಷದಿಂದ ಕಾಂಗ್ರೆಸ್. 30 ವರ್ಷದಿಂದ ಕಾಂಗ್ರೆಸ್ನಲ್ಲೇ ಇದ್ದೀನಿ. ನಮ್ಗೆ ಸಿದ್ದರಾಮಯ್ಯ ಅಂದರೆ ಅಷ್ಟೇ ಒಂದು ಪ್ರೀತಿ, ವಿಶ್ವಾಸ. ಸಿದ್ದರಾಮಯ್ಯನೇ ಬರಬೇಕು, ಸಿದ್ದರಾಮಯ್ಯನ ಪಾರ್ಟಿನೇ ಬರಬೇಕು ಅಂತಂದು ನಾವು ಇದು ಮಾಡ್ತಾ ಇದ್ದೀವಿ, ಬೆಂಬಲ ಮಾಡ್ತಾ ಇದ್ದೀವಿ. ಓಕೆ, ಈ ಸರಿ ಇಲ್ಲಿ ರಕ್ಷಾರಾಮಯ್ಯ ಅವರು ಏನು ಅನ್ಸುತ್ತೆ ಅವ್ರ ಬಗ್ಗೆ? ಅವ್ರ ಬಗ್ಗೆ ಏನಂತಂದರೆ, ಅವರು ರಕ್ಷಾರಾಮಯ್ಯನವ್ರು ಅಂದರೆ ಒಂಥರ ನಮಗೆ ದೇವರಿದ್ದಂಗೆ. ಅವ್ರ ತಂದೆಯವರು ಬಂದು ಊರುಗಳಲ್ಲೆಲ್ಲ ಪ್ರಚಾರ ಮಾಡಿಕೊಂಡು ಕೈವಾರದ ಮಹಾತ್ಮಂದು ಪ್ರಚಾರ ಮಾಡಿ ಇಲ್ಲೆಲ್ಲ ಜನನ ಸೇರಿಸಿ ಭಜನೆ ಪುರಸ್ಕಾರ ಮಾಡ್ತಾ ಇರ್ತಾರೆ. ದೇವರು ಒಳ್ಳೇದು ಮಾಡಲಿ, ಊರುಗಳ್ಗೆ ಒಳ್ಳೇದಾಗಲಿ, ಜನಗಳಿಗೆ ಒಳ್ಳೇದಾಗಲಿ ಅಂತ ಇದು ಮಾಡ್ತಾವ್ರೆ. ಅಂಥವ್ರ ಹೊಟ್ಟೆಯಲ್ಲಿ ಹುಟ್ಟಿರೋರು ಅವರೂ ಅದೇ ಥರ ಇರ್ತಾರೆ. ಅವ್ರಿಗೆ ಓಟ್ ಮಾಡಬೇಕು, ಕೊಡಬೇಕು. ನಮ್ಮ ಭಾಗಕ್ಕೆ ಅವರು ಹೋದರೆ ಏನೋ ನಮ್ಗೆ ಸೌಲಭ್ಯಗಳು ಏನಾಯ್ತೋ ನಮ್ಮ ಡಿಸ್ಟಿಕ್ ಮಾಡಿಕೊಡ್ತಾರೆ. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಪ್ರಧಾನ ಮಂತ್ರಿ ಇವರಾಗ್ಲಿ ಹೇಳು, ಯಾರಾಗ್ಲಿ? ರಾಜೀವ್ ಗಾಂಧಿ. ರಾಹುಲ್ ಗಾಂಧಿ ಆಗ್ಲಿನಾ, ಖರ್ಗೆ ಆಗ್ಲಿನಾ? ರಾಹುಲ್ ಗಾಂಧಿನೇ. ಯಾಕೆ ಅವ್ರ ವಂಶಸ್ಥರಲ್ಲ, ಅವ್ರ ವಂಶಸ್ಥರು, ಅವ್ರ ತಾಯಿ, ಅವ್ರ ಅಜ್ಜಿ, ಅವ್ರ ಅಪ್ಪನು ಇವರೆಲ್ಲ ಬಂದವರಲ್ಲ. ಅವರೇ ಒಂಥರ ಏನೋ ಅವ್ರಿಗೆ ಬೆಂಬಲ ಕೊಟ್ಟರೆ ಅವರೇ ಬರಲಿ, ಇಲ್ಲ ಖರ್ಗೆ ಅವ್ರಿಗೆ ಬೆಂಬಲ ಕೊಟ್ಟರೆ ಖರ್ಗೆ ಅವರು ಬರಲಿ, ಬಿಡು, ಇಬ್ಬರಾಗ ಯಾರನ್ನ ಬರಲಿ. ನಮಸ್ಕಾರ. ನಿಮ್ಮ ಹೆಸರು? ನಾನು ಮಾಣಿಕಪ್ಪ ಅಂತ. ಮಾಣಿಕಪ್ಪ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್, ಬಿಜೆಪಿನ? ನಾವು ಯಾರಿಗಂತ ಹೇಳಲ್ಲ. ಓಕೆ, ಯಾರಾದರೂ ಬರಲಿ. ಓಕೆ, ಸೆಕೆಂಡ್ರಿ. ಯಾರು ಬಂದ್ರೂ ಏನು ಅನುಕೂಲ ಆಗಬೇಕು ದೇಶಕ್ಕಾಗಿರಲಿ ಅಥವಾ ನಮ್ಮ ಪರ್ಟಿಕ್ಯುಲರ್ ಕ್ಷೇತ್ರಗಳಿಗೆ? ನಾನು ಆ್ಯಕ್ಚುಲಿ ಈ ಕ್ಷೇತ್ರದನಲ್ಲ, ನಾನು ಬೇರೆ ಟೂರಿಸ್ಟ್ ಬಂದಿರೋದು. ನಮಗೆ ಫಸ್ಟ್ ದೇಶ ಮುಖ್ಯ. ಇವಾಗ ಏನು ಡೆವಲಪ್ಮೆಂಟ್ ಸೈಡ್ ಯಾವ ರೀತಿ ಹೋಗಬೇಕು ಅಂತ ಅನ್ಸುತ್ತೆ? ಇವಾಗ ಯಾರೇ ಬಂದ್ರೂ ನೀವು ಹೇಳಿದ್ರಿ ಅದನ್ನು ಹೇಳೋಕ್ಕಾಗಲ್ಲ. ಓಕೆ, ದಟ್ಸ್ ಫೈನ್. ಯಾರೇ PM ಆದ್ರೂ ಇವಾಗ ಯಾವ ರೀತಿಯಾದ ಅನುಷ್ಠಾನಗಳನ್ನು ತಂದುಕೊಡ್ಬೇಕು ದೇಶಕ್ಕೆ ಅಂತ ಅನ್ಸುತ್ತೆ, ಈ ರೀತಿಯಾಗಿ ಅನ್ನೋದಾದರೆ? ಇವಾಗ ಮೋದಿ ಗೌರ್ಮೆಂಟಲ್ಲಿ ಸ್ವಲ್ಪ ಇವಾಗ ನಮ್ಮ ದೇಶ ಆರ್ಥಿಕವಾಗಿ ತುಂಬ ಮುಂದೆ ಹೋಗಿದೆ ಇವಾಗ, ಅಷ್ಟೇ. ಓಕೆ, ಇದೇ ರೀತಿ ಸುಧಾರಣೆ ಮಾಡಿದ್ರೆ ಆಗುತ್ತೆ ಅಂತೀರಾ? ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಶರವಣನ್. ಈಶಾ ನೋಡಕ್ ಬಂದಿದ್ರಿ? ಹೌದು ಸರ್. ಹೆಂಗಾಯ್ತು ದರ್ಶನ? ಇನ್ನೂ ಆಗಿಲ್ಲ ಸರ್, ನೋಡ್ಬೇಕಾ? ಓಕೆ, ಈ ಬಾರಿ ಲೋಕಸಭೆ ಚುನಾವಣೆ ನಡೀತಾ ಇದೆ, ಎಲೆಕ್ಷನ್ಸ್. ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಸಾ, ಬಿಜೆಪಿನ? ಐ ಫೀಲ್ ಬಿಜೆಪಿ ಸರ್. ಯು ಫೀಲ್ ಬಿಜೆಪಿ. ವಾಯ್ಸು?
ಏನಂದರೆ ಈಗ ಮೋದಿ ಬಂದಾಗ ನೋಡಿದರೆ ನೀವು ಸೆಕ್ಯೂರಿಟಿ ಚೆನ್ನಾಗಿದೆ, ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆ, ಇಂಡಿಯನ್ ಎಕಾನಮಿ ಚೆನ್ನಾಗಿ ಗ್ರೋತ್ ಆಗ್ತದೆ. ಸೊ ಐ ಫೀಲ್ ಈಗೂ ಬಿ ಜೆ ಪಿ ಬಂದರೆ ಚೆನ್ನಾಗಿರುತ್ತೆ. ಈಗಲೂ ಬಿ ಜೆ ಪಿ ಬರಬೇಕು ಅಂತ ಬರಬೇಕು. ಓಕೆ, ಹಾಗಿದ್ದಲ್ಲಿ ಇವಾಗ ನೀವು ಇಷ್ಟು ಫ್ಯಾಕ್ಟರ್ಸ್ ಹೇಳಿದ್ರಿ ಈ ಥರ ಚೆನ್ನಾಗಿದೆ. ಈ ಬಾರಿ ಹಾಗಿದ್ದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಬಂದರೆ, ಮೋದಿ ಅವರು ಬಂದರೆ ಏನು ಡೆವಲಪ್ಮೆಂಟ್ ಆಗ್ಬೋದು ಅನಿಸುತ್ತೆ? ಯಾವ ಸೈಡ್? ನೀವು ಇಂಡಸ್ಟ್ರಿಯಲ್ ಸೈಡ್ ಜಾಸ್ತಿ ಡೆವಲಪ್ಮೆಂಟ್ ಆಗ್ಬೋದು. ಅದೇ ಥರ ಈಗ ಇಂಡಿಯನ್ ಎಕಾನಮಿಲಿ ಈಗ ನಾವು ಏನು ಪರ್ಚೇಸ್ ಮಾಡಬೇಕಂದ್ರೆ ಡಾಲರ್ಸ್ಲಿ ಮಾಡ್ತೀವಿ. ಸೊ ಈಗ ಇಂಡಿಯನ್ ಕರೆನ್ಸಿ ಶುರು ಆಗಿದೆ. ಸೊ ಅದು ಇನ್ನೂ ಡೆವಲಪ್ ಆಗ್ಬೋದು. ಈಗ ನೀವು ನೋಡಿದರೆ ಪಾಕಿಸ್ತಾನ ನೋಡಿ ನಾವು ತುಂಬ ಅಂಜಿದ್ದೀವಿ, ನಾವು ಭಯ ಐತಿ ನಮ್ಮ ಮೇಲೆ. ಸೊ ಅವರು ಈಗ ಏನಾದರೆ ಪಾಕಿಸ್ತಾನ ನಮ್ಮ ನೋಡಿ ಅಂಜಿದ್ದಾರೆ, ನಾವು ಒಳಗಡೆ ಹೋಗಿ ಅವ್ರು ಹೊಡೆದ್ಬಿಟ್ಟು ಬಂದಿದ್ದೀವಿ ಆಯಿತಾ. ಸೊ ಆ ಗೆತ್ತು ನಮ್ಮ ಹತ್ರ ಈಗ ಅದ. ಸೊ ಆ ಸೆಕ್ಯೂರಿಟಿ ಅದ ಇಂಡಿಯನ್ಗೆ ಬಂದು ಒಂದು ಯಾವ ದೇಶ ನೀವು ಹೋಗಿದ್ರೂ ಇಂಡಿಯನ್ಗೂ ಈಗ ರೆಸ್ಪೆಕ್ಟ್ ಅದ. ಸೊ ಐ ಫೀಲ್ ದಟ್ ಇಟ್ಸ್ ಸೌಂಡ್ಸ್ ಗುಡ್ ಫಾರ್ ದ ಆಸ್ ಎ ಇಂಡಿಯನ್. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಭವಾನಿ. ಭವಾನಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ನಡೀತಾ ಇದೆ. ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಸಾ ಬಿಜೆಪಿನ? ಕಾಂಗ್ರೆಸ್ಸಾ ಬಿಜೆಪಿನ? ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಮಾಡಿ? ಅವರು ಸ್ವಲ್ಪ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಜಾಸ್ತಿ ಅನುಕೂಲ ಆಗಿದೆಯಾ ಕಾಂಗ್ರೆಸ್ ಬಂದಿರೋದು? ಅದಕ್ಕೋಸ್ಕರ ಈ ಸಾರಿ ಕಾಂಗ್ರೆಸ್ನ ಆಫ್ ಮಾಡ್ತಾ ಇದ್ದಾರೆ. ಓಕೆ, ಯಾರು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವರಂತೇನಾ? ರಾಹುಲ್ ಗಾಂಧಿ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಆಗಬೇಕಾ? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಆಗಬೇಕು. ನಮಸ್ಕಾರ. नमस्कार सर. ನಿಮ್ಮ ಹೆಸರು? मेरा नाम ज्योति. ज्योति. ज्योति ज्योति ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ಇದೆ, ಲೋಕಸಭा इलेक्शंस है. आपके वोट किसके लिए? मैं बीजेपी सर. बीजेपी सर. क्यों बीजेपी? मैं बीजेपी को सपोर्ट किया था, अच्छा लगा मेरा को बीजेपी. अच्छा लगा बीजेपी को वोट करके. नरेंद्र मोदी को अच्छा लगा मेरा को. ನಿಮ್ಮ ಹೆಸರು? ಮಹೇಶ್ ಅಂತ. ಮಹೇಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಸರ್? ನಮ್ದು ಅವತ್ತಿನ ಕಾಂಗ್ರೆಸ್. ಅವತ್ತಿಂದಾನೇ ಕಾಂಗ್ರೆಸ್, ಅದಕ್ಕೆ ಇವತ್ತು ಕಾಂಗ್ರೆಸ್. ಏನು ಕಾರಣ ಸರ್ ಕಾಂಗ್ರೆಸ್ ವೋಟ್ ಹಾಕೋದಕ್ಕೆ? ಕಾಂಗ್ರೆಸ್ಗೆ ಇವಾಗ ನೋಡಿ ಜನಗಳಿಗೆ ಅವರೇ ಒಳ್ಳೇದು ಮಾಡ್ತಾ ಇರೋದು. ಎಲ್ಲರೂ ಬಿ ಜೆ ಪಿ ಅಂದ್ಕೊಂಡು ಹೋಗ್ತಾರೆ, ಕಾಂಗ್ರೆಸ್ಸೇ ಬೆಸ್ಟು. ಕಾಂಗ್ರೆಸ್ಸೇ ಬೆಸ್ಟ್. ಯಾವ ರೀತಿಯಾಗಿ ಬೆಸ್ಟ್ ಅನ್ಸುತ್ತೆ ಇವಾಗ ಕಾಂಗ್ರೆಸ್? ಇವಾಗ ಅಟ್ ಪ್ರೆಸೆಂಟ್ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ಏನು ಇನ್ನೂ ಬೆಸ್ಟ್ ಏನಾಗುತ್ತೆ? ಸರ್ ಬಡವರು ಇದ್ದಾರಲ್ಲ ಅವರೆಲ್ಲ ಸಾವುಕಾರ ಹೋಗ್ತಾರೆ ಕಾಂಗ್ರೆಸ್. ಬಡವರೆಲ್ಲ ಸಾವುಕಾರ ಹೋಗ್ತಾರೆ. ಹಂಗಿದ್ರೆ ಕಟ್ ಮಾಡಿದ್ರೆ ಈ 10 ವರ್ಷದಿಂದ ಎಷ್ಟು ಜನ ಸಾವುಕಾರರಾಗಿದ್ದಾರೆ? ಈ 10 ವರ್ಷದಿಂದ ಎಷ್ಟು ಜನ ಸಾವುಕಾರ? ಸುಮಾರು ಜನ ಆಗಿದ್ದಾರೆ. ಸುಮಾರು ಜನ ಆಗಿದ್ದಾರೆ. ಅದ್ರಲ್ಲಿ ನೀವು ಒಬ್ರಾ? ಹೌದು. ಓಕೆ, ಥ್ಯಾಂಕ್ ಯು ಸರ್. ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ದ್ವಾರಕನಾಥ್ ಅಂತ. ದ್ವಾರಕನಾಥ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್ ಬಿಜೆಪಿನ? ಯಾರೇ ಗೆದ್ರೂ ಒಳ್ಳೇದು ಮಾಡ್ಬೇಕು ಜನರಿಗೆ, ಒಳ್ಳೇದು ಮಾಡ್ಬೇಕಷ್ಟೇ. ಓಕೆ, ಯಾರು ಬರ್ಬಹುದು ಅನ್ಸುತ್ತೆ? ಬಿಜೆಪಿ ಬರ್ಬೋದು. ಬಿಜೆಪಿ ಬರ್ಬೋದು. ಏನು ಅಂತ ಇಂಟ್ಯೂಷನ್ ಏನು ಸರ್ ಬಿಜೆಪಿ ಬರಬಹುದು ಅನ್ನೋದು? ಯಾಕಂದರೆ ಎಲ್ಲ ಕಡೆ ಇವಾಗ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಎಕ್ಸ್ಪೆಕ್ಟ್ ಮಾಡೋದು ಬಿಜೆಪಿ ಬರುತ್ತೆ. ಬಿಜೆಪಿ ಬರುತ್ತೆ. ಯಾರು ಪ್ರೈಮ್ ಮಿನಿಸ್ಟರ್ ಹಂಗಿದ್ರೆ? ಮೋದಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸುಶೀಲಾ ಮಣಿ. ಸುಶೀಲಾ ಮಣಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿಗೆ. ಬಿಜೆಪಿ. ಯಾಕೆ ಬಿಜೆಪಿ ಅಮ್ಮ? ಬಿಜೆಪಿ ಹಿಂದೂಸಮ್ ಇಸ್ ದೇರ್ and is bringing the socialistic things, socialistic things. Democracy is maintaining it. So unity in diversity is his motto. That is BJP's motto. So that we need. ಓಕೆ, ಹಾಗಿದ್ರೆ ಈ ಸಾರಿ ಮತ್ತೊಮ್ಮೆ ಬಿಜೆಪಿ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಸಮ್ ಆಫ್ ದ ಡೆವಲಪ್ಮೆಂಟ್ಸ್ ಇನ್ ಇಂಡಿಯಾ? First he has to develop more railways, education for children and the needy, poor and the needy. ಥ್ಯಾಂಕ್ ಯು. Okay. ಮ್ಯಾಮ್ ಹಾಯ್. ಹಲೋ. ನಿಮ್ಮ ಹೆಸರು? ಪ್ರತಿಭಾ. ಪ್ರತಿಭಾ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಮೋದಿ. ಮೋದಿ. ಯಾಕೆ ಬಿಜೆಪಿ ಅಂತ ಮೋದಿನ ಅಥವಾ ಮೋದಿ ಅಂತ? ಮೋದಿ ಅಂತಾನೆ ಮೋದಿ. ಇವಾಗ ಒಂದೆರಡು ರೀಸನ್ ಕೊಡಿ ಯಾಕೆ ಮೋದಿ ಅನ್ನೋದಕ್ಕೆ. ನಾನಿವಾಗ ರೀಸೆಂಟಾಗಿ ಕಾಶ್ಮೀರ್ಗೆ ಹೋಗಿ ಬಂದೆ. ಅಲ್ಲಿ ವಾತಾವರಣ ನೋಡಿದಾಗ ಗೊತ್ತಾಯಿತು ಅವ್ರು ಮಾಡಿರೋ ಚೇಂಜಸ್ ಏನು ಅಂತ. ಆರ್ಟಿಕಲ್ 370 ವಾಸ್ ಅ ಬಿಗ್ಗೆಸ್ಟ್ ಬೆನಿಫಿಟ್ ಫಾರ್ ಮೋದಿ. ಪ್ಲಸ್ ಹೀ ಈಸ್ ವರ್ಕಿಂಗ್ ಫಾರ್ ದ ನೇಷನ್. ಅವ್ರು ಯಾವುದೂ ಪರ್ಸ್ನಲ್ ಅಜೆಂಡಾಯಿಂದ ವರ್ಕ್ ಮಾಡಿಲ್ಲ. ಅದರಿಂದ ನಾನು ಮೋದಿ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಏನು ಮತ್ತೊಮ್ಮೆ ಮೋದಿ ಅವರು ಬಂದರೆ ಇನ್ನೊಂದಷ್ಟು ಏನು ಚೇಂಜಸ್ ನೋಡೋಕ್ಕೆ ಸಿಗುತ್ತೆ ಇಂಡಿಯಾದಲ್ಲಿ ಅಂತ ಅನ್ಸುತ್ತೆ ನಿಮಗೆ? ಮೋಸ್ಟ್ಲಿ ಅನಿಸುತ್ತೆ ನನ್ನ ಮಕ್ಕಳು ಇನ್ನೂ ಚೆನ್ನಾಗಿ ಒಳ್ಳೆ ವಾತಾವರಣದಲ್ಲಿ ಬೆಳೀತಾರೆ ಅನ್ನೋದಂತೂ ಫೀಲ್ ಆಗ್ತಾ ಇದೆ. ಒಳ್ಳೆ ವಾತಾವರಣದಲ್ಲಿ ಬೆಳೀತಾರೆ ಅಂತ ಹಂಗಿದ್ರೆ ನೀವು ಅಶ್ಯೂರೆನ್ಸ್ ಕೊಡ್ತಿದ್ದೀರಾ ಈ ಸರಿ ಮೋದಿಗೆ ವೋಟ್ ಹಾಕಿ ನಿಮ್ಮ ಮಕ್ಕಳನ್ನ ಒಳ್ಳೆ ವಾತಾವರಣದಲ್ಲಿ ಬೆಳೆಸ್ಕೊಳ್ಳಿ ಅಂತ? ಸರ್ ಹಾಯ್. ಹಾಯ್. ನಿಮ್ಮ ಹೆಸರು? ಹೇಮಂತ್ ಅಂತ. ಹೇಮಂತ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಂದು ಬಿಜೆಪಿ. ಬಿಜೆಪಿ. ಯಾಕೆ ಬಿಜೆಪಿ? ಮೋದಿ. ಇವಾಗ ಮೋದಿಯಿಂದ ಬಿಜೆಪಿನ, ಬಿಜೆಪಿಯಿಂದ ಮೋದಿನ?
ಮೋದಿಯಿಂದ ಬಿಜೆಪಿ. ಮೋದಿಯಿಂದ ಬಿಜೆಪಿ. ಮೋದಿ ಇದ್ದಾರೆ, ಅದಕ್ಕೆ ಬಿಜೆಪಿಗೆ ಓಟ್ ಹಾಕ್ತಾ ಇದ್ರ. ಓಕೆ, ಇವಾಗ ನನಗೆ ಒಂದು ಡೌಟ್ ಇದೆ ಅಂತ ಕೇಳ್ಕೊಳ್ಳಿ. ಇವಾಗ ನಾನು ಕೇಳ್ತಾ ನಿಮ್ಮನ್ನ 2 ಕ್ವೆಶ್ಚನ್ ಕೇಳ್ತೀನಿ. ಓಕೆ. ಒಂದು, ಯಾಕೆ ಮೋದಿಗೆ ವೋಟ್ ಹಾಕಬೇಕು? 2ನೇದು, ಯಾಕೆ ಜನ ಬಿಜೆಪಿಗೆ ವೋಟ್ ಹಾಕಬೇಕು? ಬಿಜೆಪಿಗೆ ಯಾಕೆ ವೋಟ್ ಹಾಕಬೇಕು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಅದು ಮೋದಿಯಿಂದ. ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಸಿಕ್ತು. ಸೊ ಫಸ್ಟ್ ಕ್ವಶನ್ಗೆ ಯಾಕೆ ಅಂದರೆ ನಾನು 2023 ಪಾಸ್ ಔಟ್ BTech. ಸೊ ನಮ್ಮ ಕಾಲೇಜಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ನಾನು NIT ಸೌತ್ಕಲ್ ಇರೋದು. ಆ್ಯಕ್ಚುಲಿ ಹಾಸ್ಟೆಲ್ಸಿಂದ ಹಿಡಿದು ಪ್ರತಿಯೊಂದು ತುಂಬಾ ಅಡ್ವಾನ್ಸ್ಡ್ ಆಗಿ ಮಾಡಿದ್ದಾರೆ. ಬೀಟ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಬೀಟ್ ಹಾಸ್ಟೆಲ್ಸ್, ಬೀಟ್ ಎನಿಥಿಂಗ್, ಎಜುಕೇಷನ್ ಸಿಸ್ಟಮಲ್ಲೇ ಫುಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಐ ಮೀನ್ ಸ್ಟೂಡೆಂಟ್ಸ್, ನಾನು ಪಾಸ್ ಔಟ್ ಆಗಿರೋದಕ್ಕೆ. ಸೊ ಆ ಥರನೇ ತುಂಬ ಚೇಂಜಸ್. ಇವಾಗ ನಮ್ಮ ಕಸಿನ್ಸ್ ಹೇಳ್ತಿದ್ರು, ಅವ್ರು ಕಾಶ್ಮೀರ್ ಹೋಗಿದ್ರು. ಸೊ ದೇ ಕ್ಯಾನ್ ಸಿ ದ ಚೇಂಜಸ್. ಸೊ ಈ ಎಲ್ಲ ಚೇಂಜಸ್ ನಾವು ತಲೆಯಲ್ಲಿ ಇಟ್ಕೊಂಡು ನಾವು ಮೋದಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಮೋದಿಗೆ ವೋಟ್ ಹಾಕ್ತಾ ಇದ್ದೀವಿ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಒಂದಷ್ಟು ಫಸ್ಟ್ ವೋಟರ್ಸ್ ಇರ್ತಾರೆ. ಈ ಬಾರಿ ಮೊದಲನೇ ಬಾರಿ ವೋಟ್ ಮಾಡ್ತಿರ್ತಾರೆ. ತುಂಬ ಜನ ಯಂಗ್ ಪೀಪಲ್ ಇರ್ತಾರೆ, ಯೂತ್ ಇರ್ತಾರೆ. ಅವ್ರಿಗೆಲ್ಲ ಒಂದು ಅಸಡ್ಡೆ ಇರುತ್ತೆ, ನಾನು ಯಾಕೆ ವೋಟ್ ಮಾಡಬೇಕು, ಅಥವಾ ನನ್ನ ಒಂದು ವೋಟಿಂದ ಏನು ಚೇಂಜ್ ಆಗುತ್ತೆ, ಈ ರೀತಿಯೆಲ್ಲ ಒಂದು ಅಸಂಪ್ಷನ್ ಇರುತ್ತೆ. ಸೊ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೋಟಿಂಗ್ ಇಸ್ ಯೋರ್ ರೈಟ್. ವೋಟ್ ಮಾಡಿ. ಕೇಳಿಸ್ತಾ? ಬಿ ರೆಸ್ಪಾನ್ಸಿಬಲ್. ಬಿ ರೆಸ್ಪಾನ್ಸಿಬಲ್, ವೋಟ್ ಮಾಡಿ. ನಿಮ್ಮ ಹೆಸರು? ಸುಜಾತ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್, ಬಿಜೆಪಿನ? ಬಿಜೆಪಿ. ಯಾಕೆ ಬಿಜೆಪಿ? ಮೋದಿಗೋಸ್ಕರ ಬಿಜೆಪಿ. ಮೋದಿಗೋಸ್ಕರ ಬಿಜೆಪಿ. ಯಾಕೆ ಇವಾಗ ಮೋದಿ ಅವ್ರನ್ನೇ ಆಪ್ಟ್ ಮಾಡಬೇಕು ಅನ್ನೋದು ಏನು ರೀಸನ್? ಅವರು ಭಾಳ ಚೇಂಜಸ್ ಮಾಡಿದ್ದಾರೆ, ಹಂಗಾಗಿ ಅದಕ್ಕೆ ಅವ್ರಿಗೆ ವೋಟ್ ಹಾಕ್ಬೇಕು. ಓಕೆ, ಇವಾಗ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ ಅಂದರೆ ಅನುಕೂಲ ಆಗಿದೆ ಆ ಚೇಂಜಸ್ ಎಲ್ಲ ಅಂತ? ಆಗಿದೆ, ಅನುಕೂಲ ಆಗಿದೆ. ಇವಾಗ ಈ ಜನೌಷಧಿ ಕೇಂದ್ರದ್ದು ಜನೌಷಧಿ ಕೇಂದ್ರಗಳು ಹೆಲ್ಪ್ ಆಗಿದೆ. ಹೌದು. ಹಾಗಿದ್ದಲ್ಲಿ ಈ ಬಾರಿ ಮತ್ತೊಮ್ಮೆ ಬಿಜೆಪಿ ಬಂದರೆ, ಮತ್ತೊಮ್ಮೆ ಮೋದಿ ಬಂದರೆ ಏನು ಅನುಕೂಲ ಆಗ್ಬೋದು ಅಮ್ಮ ಎಲ್ಲರಿಗೂ ಅನ್ಸುತ್ತೆ ನಿಮಗೆ? ಅದೇ ಮುಂದೆ ಅಂದರೆ ಸೀನಿಯರ್ ಸಿಟಿಸನ್ಗೆ ಎಲ್ಲನೂ ಭಾಳ ಅನುಕೂಲ ಮಾಡಿದ್ದಾರೆ. ಅದೇ ಇನ್ನೂ ಎಲ್ಲ ಅನುಕೂಲ ಮಾಡಬಹುದು ಅನ್ನೋ ಉದ್ದೇಶ ಇದೆ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಶೋಭಾ ಅವರೇ, ಈ ಸರಿ ಲೋಕಸಭೆ ಚುನಾವಣೆ ನಡೀತಾ ಇದೆ. ನಿಮ್ಮ ಬೆಂಬಲ ಯಾರಿಗೆ? ಅಲ್ಲಿ ಮೇಲೆ ಯಾರು ಬರಬೇಕು? ಮೋದಿ. ಯಾಕೆ ಮೋದಿ? ಮೋದಿ ಬಂದರೆ ನಮಗೆಲ್ಲ ಅನುಕೂಲ ಮಾಡ್ತಾರೆ. ಮತ್ತು ಸೀನಿಯರ್ ಸಿಟಿಸನ್ಗೆ ಅನುಕೂಲ ಮಾಡ್ತಾರೆ. ಮತ್ತು ಇದು ಟ್ರಾವೆಲ್ಸ್ ಅಂದರೆ ಟ್ರೈನು ಮತ್ತು ರೋಡ್ಸು ಅವೆಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಅದರಿಂದ ಮೋದಿ ಬೇಕು. ಮೋದಿ ಬಂದರೆ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಉದ್ದೇಶ. ಹೆಲ್ಪ್ ಆಗುತ್ತೆ. ಓಕೆ, ಈ ಬಾರಿ ಹಾಗಿದ್ರೆ ನಿಮಗೂ ಒಂದಷ್ಟು ಮಕ್ಕಳು ಇರ್ತಾರೆ, ಇವಾಗ ತಾನೇ ಅವರು ಡಿಗ್ರಿ ಪಾಸ್ ಔಟ್ ಆಗಿರ್ತಾರೆ. ಅವ್ರಿಗೆಲ್ಲ ಏನು ಅನುಕೂಲ ಆಗ್ಬೋದಮ್ಮ ಈ ಬಾರಿ ಮೋದಿ ಅವ್ರು ಬಂದರೆ ಅನ್ಸುತ್ತೆ? ಅವರು ಏನಾದ್ರು ಬೆನಿಫಿಟ್ ಕೊಡ್ಬೋದು ಮೋದಿ ಬಂದರೆ. ಫ್ರೀ ಮತ್ತು ಫ್ರೀ ಇದೆಲ್ಲ ಕೊಡೋದಿಲ್ಲ ಅವರು ಒಂಥರ ಸ್ಟ್ಯಾಂಡ್ ಆಗಬೇಕು ಅಂತೇಳಿ ಎನ್ಕರೇಜ್ ಮಾಡೋ ಇದು ಕೊಡ್ತಾರೆ. ಅದರಿಂದ ಮೋದಿನೇ ಬೇಕು ಅಂತ ಅನಿಸ್ತಿದೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸರ್ ಹಾಯ್. ನಿಮ್ಮ ಹೆಸರು? ಸತ್ಯನಾರಾಯಣ ಅವರೇ, ತುಂಬ ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದ್ದೀರಾ ನೀವು. ಎನರ್ಜೆಟಿಕ್ ಇಲ್ಲ, 70+, ಬಟ್ ಸ್ಟಿಲ್ ಎನರ್ಜಿ. ಓಕೆ, ಈ ಬಾರಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಸರ್, ನಿಮ್ಮ ಬೆಂಬಲ ಯಾರಿಗೆ? ಅದರಲ್ಲೇನು ಡೌಟೇ ಇಲ್ಲ, ನಮಗೆ ಬಿಜೆಪಿ ಇದೆ. ಬಿಜೆಪಿ. ಏನು ಸರ್ ಬಿಜೆಪಿ ಅನ್ನೋದಕ್ಕೆ? ಇವಾಗ ಬಿಜೆಪಿಯಿಂದ ನಮಗೆ ದೇಶ ಸುಭದ್ರವಾಗಿರೋದು ಮುಖ್ಯ. ಲೋಕಲ್ ಯಾವುದೇ ಪಾರ್ಟಿ ಇರಲಿ, ನಮಗೆ ದೇಶ ಸುಭದ್ರವಾಗಿ ಸೇಫ್ಟಿಯಾಗಿ ನಾವು ಇರಬೇಕು ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವ್ದಾರ ಪಾರ್ಟಿ ಇರಲಿ, ಪಕ್ಕ ಒಂದು ದೇಶಾಭಿಮಾನ ಮೂಡಿಸುವಂಥ ಪಾರ್ಟಿ ಬೇಕು ನಮಗೆ. ದೇಶಾಭಿಮಾನ ಹೆಚ್ಚು ಮಾಡುವಂಥ ಪಾರ್ಟಿ ಬೇಕು. ಅಂಥವ್ರಿಗೆ ನಾವು ಸಪೋರ್ಟ್. ಅದರಲ್ಲಿ ನಾವು ಬಿಜೆಪಿನ ಕಂಡಿದ್ದೀವಿ. ಬಿಜೆಪಿಯಲ್ಲಿ ಆ ಗುಣ ಇದೆ ಅಂತ. ಹೌದು. ಓಕೆ ಸರ್, ಈ ಬಾರಿ ಹಾಗಿದ್ದಲ್ಲಿ ಬಿಜೆಪಿ ಬಂದರೆ, ಇವಾಗ ನೀವು ಹೇಳಿದ್ರಿ ದೇಶದ ಭದ್ರತೆ ಅಂತ ಹೇಳಿದ್ರಿ, ಒಂದಷ್ಟು ಅದ್ರ ಜೊತೆ ಒಂದಷ್ಟು ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ ಅಂತ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಮತ್ತೊಮ್ಮೆ ಬಿಜೆಪಿ ಬಂದರೆ ಯೂತ್ಗಾಗಿರಲಿ, ಫಾರ್ಮರ್ಸ್ಗಾಗಿರಲಿ, ಈ ಪಾವರ್ಟಿ ಲೈನ್ ಇರುವಂತಹ ಒಂದಷ್ಟು ಜನಕ್ಕೆ ಏನು ಅನುಕೂಲ ಆಗ್ಬೋದು ಅನ್ಸುತ್ತೆ? ಅದನ್ನು ಅವ್ರು ಮಾಡ್ತಾರೆ. ನಾವು ಫಸ್ಟು ದೇಶ ಸುಭದ್ರವಾಗಿರೋದು, ನಮ್ಮ ದೇಶದ ಬಾರ್ಡ್ರ್ ಏನಿದೆ ಸುತ್ತಮುತ್ತ, ಅದು ಸುಭದ್ರವಾಗಿರೋದನ್ನು ನೋಡಬೇಕು. ಅದು ತಾನಾಗೇ ಆಗುತ್ತೆ. ಅದನ್ನು ಯಾವ ಪಾರ್ಟಿ ಬಂದರೂ ಮಾಡಲೇಬೇಕು. ನಮ್ಮ ಸಿಟಿಜನ್ಸಿಗೆ ಫಸ್ಟ್ ಸೇಫ್ಟಿ ಮುಖ್ಯ. ಅಂದರೆ ಸುಭದ್ರವಾದ ಸರ್ಕಾರ ಇರಬೇಕು ಮೇಲೆ. ನಿಮ್ಮ ಹೆಸರು? ಆಕರ್ಷ್ ಅಂತ. ಊಟ ಮಾಡ್ತಾ ಇದ್ರೆ ಒಳ್ಳೆ ಬ್ಯಾಟಿಂಗು. ಟೇಸ್ಟ್ ಮಾಡಿಲ್ಲ? ಇಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ರೆ ನಾವು ಡಿಸ್ಟರ್ಬ್ ಮಾಡಿದ್ದೀವಿ. ಡಿಸ್ಟರ್ಬ್ ಅಲ್ಲ, ನಿಮ್ಮ ಕೆಲಸ ನೀವು ಮಾಡ್ತಿದ್ದೀರಾ ಅಷ್ಟೇ. ಈ ಬಾರಿ ಲೋಕಸಭೆ ಚುನಾವಣೆ ನಡೀತಾ ಇದೆ, ನಿಮಗೆ ಗೊತ್ತೇ ಇರುತ್ತೆ. ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಹಂಗೆ ಬಹಿರಂಗವಾಗಿ ನಾವು ಹೇಳಲ್ಲ ಯಾರ್ದು ಅಂತ. ಬಹಿರಂಗವಾಗಿ ಹೇಳಬೇಡಿ. ಯಾರು ಬಂದರೆ ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಈಗ ಸ್ಟೇಟ್ ವೈಸು ನನ್ನ ಅಭಿಪ್ರಾಯ, ಸ್ಟೇಟ್ ವೈಸು ಕಾಂಗ್ರೆಸ್ ಇದ್ರೇ ಚೆನ್ನಾಗಿ. ನ್ಯಾಷನಲ್ ವೈಸು ತಗೊಂಡ್ವಿ ಅಂದರೆ ಈಗ ನಮ್ಮ ಸೇಫ್ಟಿ, ನಮ್ಮ ಫ್ಯೂಚರು ಎಲ್ಲ ನೋಡ್ಕೊಂಡು ಬಂದರೆ, ಈಗ ಲಾಸ್ಟ್ ಪ್ರೀವಿಯಸ್ 50 ಇಯರ್ಸ್ಗೂ ಈ 10 ಇಯರ್ಸ್ಗೂ ನಾವು ಕಂಪೇರ್ ಮಾಡಿದ್ವಿ ಅಂದರೆ, ಸೊ ಎಲ್ಲ ಕಾಸ್ಟ್ ವೈಸ್ ಎಲ್ಲ ರೇಟ್ ಜಾಸ್ತಿ ಆಗಿರ್ಬೋದು, ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ.
ಬಟ್ ಅದ್ರ ತಕ್ಕಂಗೆ ಬೇರೆ ಥರನೂ ಇಂಪ್ರೂವ್ಮೆಂಟ್ಸ್ ಎಲ್ಲ ಆಗಿದೆ. ಬಟ್ ಸ್ಟಿಲ್ ಕಾಮನ್ ಪೀಪಲ್ಗೆಲ್ಲ ಇನ್ನೂ ಸ್ವಲ್ಪ ರೇಟ್ ಎಲ್ಲ ಕಮ್ಮಿ ಆದ್ರೇ ಯಾಕಂದರೆ ಮೆಜಾರಿಟಿ ಕಾಮನ್ ಪೀಪಲ್ಗೆ ಅವ್ರು ಏನು ಮಾಡ್ತಾರೆ ಅನ್ನೋದೇ ಮ್ಯಾಟ್ರ್ ಆಗೋದು. ಅವ್ರೇನೋ ದೇಶ ಇಂಪ್ರೂವ್ ಮಾಡಲಿ ಎಲ್ಲ ಓಕೆ, ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬರಲಿ ಓಕೆ, ಬಟ್ ಜಾಬ್ಸ್ ಎಲ್ಲದನ್ನು ಅವರು ಜನ್ರೇಟ್ ಆಗ್ಬೇಕು ಫಸ್ಟ್ ಮೇನ್ ಯೂತ್ಸಿಗೆಲ್ಲ. ಲೆವೆಲ್ ಆಫ್ ಪೀಪಲ್ಗೂ ರೀಚ್ ಆಗಬೇಕು. ರೀಚ್ ಆಗಬೇಕು ಮೇನ್, ಎಲ್ರಿಗೂ ಅನುಕೂಲ ಆದ್ರೇ ಅದು ಒಂದು ದೇಶಕ್ಕೆ ಅನುಕೂಲ ಆಗೋದು. ಸರ್ ಹಾಯ್. ನಿಮ್ಮ ಹೆಸರು? ಕಾರ್ತಿಕ್. ಕಾರ್ತಿಕ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮದು ಬಿ ಜೆ ಪಿ. ಯಾಕೆ ಬಿ ಜೆ ಪಿ ಸರ್? ಬಿ ಜೆ ಪಿ ಒಳ್ಳೆ ಗವರ್ನೆನ್ಸ್ ಇದೆ, ಒಳ್ಳೆ ಲೀಡರ್ಶಿಪ್ ಇದೆ, ಅವ್ರದ್ದು ಕೆಲವೊಬ್ರದ್ದು ಒಳ್ಳೆ ಟೀಮ್ ಇದೆ ಅವ್ರದ್ದು. ಲೈಕ್ ಎಕ್ಸಾಂಪಲ್ ಮೇನ್ ಲೀಡರ್ ಮೋದಿ ಸರ್ ಆ್ಯಂಡ್ ಅಮಿತ್ ಶಾ, ಚಾಣಕ್ಯ. ಸೊ ಬೆಂಗಳೂರು ಸೈಡ್ ನಮ್ಮದು ನೋಡಿದ್ರೆ ಇವ್ರದ್ದಿದ್ದಾರೆ, ನಮ್ಮದು ತೇಜಸ್ವಿ ಸೂರ್ಯ ಯಂಗ್ ಲೀಡರ್. ತಮಿಳ್ನಾಡಿಗೆ ಅಣ್ಣಾಮಲೈ ಅವರು ಇದ್ದಾರೆ. ಐ ಆಮ್ ಟಾಕಿಂಗ್ ಇನ್ ಓವರ್ ಆಲ್ ಆಸ್ಪೆಕ್ಟ್. ಜಯಶಂಕರ್ ಸರ್, ನಿರ್ಮಲಾ ಸೀತಾರಾಮನ್. ಸೊ ಓವರಾಲ್ ನೋಡಿದ್ರೆ ನಮ್ಮದು ಚೆನ್ನಾಗಿದೆ ಟೀಮು. ಸೊ ಗವರ್ನೆನ್ಸ್ ಚೆನ್ನಾಗಿದೆ. ಒಳ್ಳೆ ಗವರ್ನೆನ್ಸ್ ಕೊಟ್ಟರೆ, ಒಳ್ಳೆ ಸಪೋರ್ಟ್ ಕೊಟ್ಟರೆ ಇಂಡಿಯಾ ಡೆವಲಪ್ ಆಗುತ್ತೆ. ಲಾಸ್ಟ್ 75 ಇಯರ್ಸ್ ದ ಆಪೋನೆಂಟ್ಸ್ ಯಾರು ಹೇಳ್ತೀನಿ ನಿಮಗೆ ಗೊತ್ತಾಗಿರುತ್ತೆ. ಅವ್ರದ್ದು ಲೀಡರ್ಶಿಪ್ಪು ಅಷ್ಟೊಂದು ಇದ್ದಕ್ಕಿದ್ದು ಯಾರೂ ಏನೂ ಮಾಡಲಿಲ್ಲ, ಎಲ್ಲ ಸ್ವಯಂ ಹೋಗ್ಬಿಟ್ಟಿತ್ತು. ಸೊ ಡೆವಲಪ್ಮೆಂಟ್ ಇದ್ದರೆ ಇಟ್ ವಿಲ್ ಬಿ ಗುಡ್. ಸೊ ಆಬ್ವಿಯಸ್ಲಿ ಎಲ್ಲರೂ ಬಿ ಜೆ ಪಿಗೆ ಮಾಡ್ತಾರೆ ಅಂತ ಅನಿಸುತ್ತೆ. ಓಕೆ, ಇವಾಗ ನೀವು ಹೇಳಿದ್ರಿ ಓವರ್ ಆಲ್ ಡೆವಲಪ್ಮೆಂಟ್ ಚೆನ್ನಾಗಾಗಬೇಕು, ಟೀಮ್ ಚೆನ್ನಾಗಿದೆ ಅಂತ ಹೇಳಿದ್ರಿ. ಹಾಗಿದ್ದಲ್ಲಿ ಈ ಬಾರಿ ಮತ್ತೊಮ್ಮೆ ಬಿ ಜೆ ಪಿ ಬಂದರೆ, ಮೋದಿ ಬಂದರೆ ಏನು ಅನುಕೂಲ ಆಗ್ಬೋದು ಅಂತ ಅನಿಸುತ್ತೆ? ಯಾವ ರೀತಿಯಾಗಿ ಇವಾಗ ಓವರ್ ಆಲ್ ನೀವು ಆಸ್ಪೆಕ್ಟ್ಸ್ ಹೇಳಿದ್ರಿ, ಇವಾಗ ಈ ಕಡೆ ಒಂದು ಕಾನ್ಸಂಟ್ರೇಟ್ ಮಾಡಿದ್ರೆ ಒಂದಷ್ಟು ಇನ್ನೂ ಚೆನ್ನಾಗಾಗುತ್ತೆ ಅನ್ನೋದಾದರೆ? ಸರ್ ಎಲ್ಲ ಫೀಲ್ಡಲ್ಲೂ ನಾವು ಹೇಳ್ಬೋದು, ಸ್ಪೋರ್ಟ್ಸಲ್ಲಿ ಹೇಳ್ಬೋದು. ಇವಾಗ ನಾನು ಸ್ಪೋರ್ಟ್ಸಲ್ಲಿದ್ದೀನಿ, ಕ್ರಿಕೆಟ್ ಕೋಚು. ಸ್ಪೋರ್ಟ್ಸಲ್ಲಿ ಇಂಪ್ರೂವ್ಮೆಂಟ್ ಇದೆ. ನಮ್ಮ ಕ್ರಿಕೆಟನ್ನು ಆಗಿರಲಿ, ಇಲ್ಲ ಎನಿ ಸ್ಪೋರ್ಟ್ಸ್ ಫಾರ್ ದಟ್ ಮ್ಯಾಟ್ರ್, ದೇ ಆರ್ ಗಿವಿಂಗ್ ಸಪೋರ್ಟ್ ಟು ದ ಸ್ಪೋರ್ಟ್ಸ್ ಪೀಪಲ್. ಸ್ಪಾನ್ಸರ್ಶಿಪ್ ಸಿಗ್ತಾ ಇದೆ. ಇವಾಗ ನೋಡಿ, ಮೋಟಿವೇಶನ್ ಎಂಕರೇಜ್ಮೆಂಟ್ ಅಂತಂದು ಆಗಿರಲಿ, ಇವಾಗ ನೋಡಿ ಅವ್ರನ್ನ ಕರೆಸ್ಬಿಟ್ಟು ಮೋಟಿವೇಶನ್ ಗ್ರೀಟ್ ಮಾಡ್ತಾರೆ. ದಟ್ ಇಟ್ ಸೆಲ್ಫ್ ಇಸ್ ಎ ಗುಡ್ ಮೋಟಿವೇಶನ್. ಅದು ಒಂದು ಎಜುಕೇಷನ್ ಆಗಿರಲಿ. ಇವಾಗ ಹೊಸ ಇದರಲ್ಲಿ ಎಜುಕೇಷನ್ ಸಿಸ್ಟಮಲ್ಲಿ ನಿಮಗೆ ಸ್ಪೋರ್ಟ್ಸ್ ಅಂತಲೇ ಒಂದು ಸಪ್ರೇಟ್ ಸಬ್ಜೆಕ್ಟ್ ಬಂದುಬಿಟ್ಟಿದೆ ನಿಮಗೆ. ದಟ್ ಈಸ್ ಒನ್. ಫಿನಾನ್ಸ್, ಎವ್ರಿಥಿಂಗ್ ಇಸ್ ಎವಿಡೆಂಟ್ಲಿ ವೆರಿ ಕ್ಲಿಯರ್. ರಿಪೋರ್ಟ್ ಕಾರ್ಡ್ಸ್ ಥರ ತೋರಿಸ್ತಾ ಇದ್ದಾರೆ. ಇದು ಪ್ರೀವಿಯಸ್ ಆಗಿ ಇದ್ದವರು ಯಾರೂ ಮಾಡಲಿಲ್ಲ. ಪ್ರೀವಿಯಸ್ ಆಗಿ ಇದ್ದವರು ವಾಜಪೇಯಿ ಸಾಹೇಬರು ತುಂಬ ಚೆನ್ನಾಗಿತ್ತು. ದ ಗಟ್ಸ್. ಲಾಲ್ ಬಹದ್ದೂರ್ ಶಾಸ್ತ್ರಿ, ನಮ್ಮದು ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್. ಆ ಜನ್ರೇಷನ್ ಅದು ಹಂಗೆ ಬರ್ತಾ ಡೆವಲಪ್ಮೆಂಟ್ ಇತ್ತು. ದ ಆಪೋನೆಂಟ್ ಸೈಡ್ ಬಂದ್ಬಿಟ್ಟು, ಐ ಡೋಂಟ್ ವಾಂಟ್ ಟು ನೇಮ್ ದಮ್, ಎವ್ರಿಬಡಿ ನೋಸ್ ಯೂನಿವರ್ಸಲ್ ಫ್ಯಾಕ್ಟ್. ಬಟ್ ಎವ್ರಿಬಡಿ ವರ್ಕ್ ಫಾರ್ ಇಂಡಿಯಾ. ಬಟ್ 75 ಇಯರ್ಸಲ್ಲಿ ಮಾಡದೇ ಇರೋದು ಇವರು 15 ಇಯರ್ಸ್ ಒಂದು ಮಾಡ್ತಾ ಇದ್ದಾರೆ ಅಂದರೆ, ನೆಕ್ಸ್ಟ್ 5 ಇಯರ್ಸ್ ಆಬ್ವಿಯಸ್ಲಿ ನೆಕ್ಸ್ಟ್ ಇವರು ವಿನ್ ಆದರೆ ಐ ಡೋಂಟ್ ಥಿಂಕ್ ಸೊ. ಬೆಟರ್ಮೆಂಟ್ ಕಡೆ ಹೋಗ್ತಾ ಇದೆ ಅಂತ ಹೇಳ್ತೀವಿ. ಆಬ್ವಿಯಸ್ಲಿ ಚೇಂಜ್ ಆಗ್ತಾ ಇದೆ. ಇದೇ ಥರ ಇನ್ನಷ್ಟು ಸ್ವಾರಸ್ಯಕರ ಸುದ್ದಿಗಳಿಗಾಗಿ ನೋಡ್ತಾ ಇರಿ CTV ನ್ಯೂಸ್. CTV ನ್ಯೂಸ್ನ CTV ನ್ಯೂಸ್ ಚಿಕ್ಕಬಳ್ಳಾಪುರ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಹ್ಯಾಂಡಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.